ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಸಮಯದಲ್ಲಿ ನಮ್ಮ ವಾಕ್ಯವನ್ನು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅಲ್ಲಿ 18ರಿಂದ 22ನೇ ವಾಕ್ಯದವರೆಗೆ ನಾವು ಯಾರಾದರೂ ಓದುವ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ರಿಂದ 22ನೇ ವಾಕ್ಯ. ಸುತ್ತಲಿದ್ದ ಬಹು ಜನಗಳ ಗುಂಪುಗಳನ್ನು ಕಂಡು ಆಚೆದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನಿಂದ ಬರುತ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುತ್ತುಗಳವೇ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೇ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಶಿಷ್ಯರಲ್ಲಿ ಬೇರೊಬ್ಬನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅನ್ನಲಾಗಿ, ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಈ ದೇವರ ವಾಕ್ಯದಲ್ಲಿ ಶಿಷ್ಯರಾಗಬೇಕೆಂದಿರುವವರಿಗೆ ವೈರಾಗ್ಯವೇ ಅವಶ್ಯವೆಂದು ಯೇಸು ಬೋಧಿಸಿದ್ದು. ಹೆಡ್ಡಿಂಗ್ ಏನ್ ಬರ್ದಿದೆ? ಹೆಡ್ಡಿಂಗ್, ಒಬ್ಬ ವ್ಯಕ್ತಿ ಶಿಷ್ಯನಾಗಬೇಕಾದ್ರೆ ಅವ್ರಿಗೇನು ಮುಖ್ಯ ಅಂತೆ? ವೈರಾಗ್ಯ. ಏನು ವೈರಾಗ್ಯ ಅಂದ್ರೆ? ವೈರಾಗ್ಯ ಅಂದ್ರೆ ಏನು? ಆರೋಗ್ಯನ? ಏನು ವೈರಾಗ್ಯ ಅಂದ್ರೆ? ಕೆಲವರು ಹೇಳ್ತಾರೆ ವೈರಾಗ್ಯದಿಂದ ಪ್ರಾರ್ಥನೆ ಮಾಡಿದ. ಆಸಕ್ತಿಯಿಂದನೂ ಕಿಂತಲೂ ಇನ್ನೊಂದು ಪದ ವೈರಾಗ್ಯ, ಶ್ರದ್ಧೆಯಿಂದ ಅಥವಾ ಕಾನ್ಫಿಡೆನ್ಸ್ ಇಂದ ಅಥವಾ ವೈರಾಗ್ಯವಾಗಿ ಪರಿಣಾಮಕಾರಿಯಾಗಿ ಅಥವಾ ಪ್ರತ್ಯೇಕಿಸಲ್ಪಟ್ಟು ಭಕ್ತಿಯಿಂದ ತುಂಬಾ ವರ್ಡ್ಗಳನ್ನು ನಾವು ಕೊಡ್ಬಹುದು. ಆದ್ರೆ ಪರಿಣಾಮಕಾರಿಯಾಗಿ ಅಥವಾ ಅಲ್ಲಿ ಒಂದು ಪ್ರತ್ಯೇಕವಾಗಿ ಬಲಿಷ್ಠವಾಗಿ ಎಲ್ಲವೂ ಕೂಡ ನೀವು ಯೂಸ್ ಮಾಡಬಹುದು. ಆದ್ರೆ ನಾವಿಲ್ಲಿ ನೋಡ್ತೇವೆ, ಒಬ್ಬ ವ್ಯಕ್ತಿ ಶಿಷ್ಯನಾಗಬೇಕಾದ್ರೆ ಅವನಿಗೆ ವೈರಾಗ್ಯ ಬಹಳ ಅವಶ್ಯ ಅಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನು ಅವಶ್ಯ ಅಂತೆ? ನಮ್ಮನ್ನು ಜನಗಳು ನೋಡಿ ಅನೇಕ ಹಾಸ್ಯಾಸ್ಪದವಾದ ಮಾತುಗಳನ್ನು ಈ ದಿನಗಳಲ್ಲಿ ಕುಟುಂಬದವರು ಅಥವಾ ಸಂಬಂಧಿಕರು ಅಥವಾ ಕೆಲಸದ ಸ್ಥಳದಲ್ಲಿ ನಮ್ಮ ಕೆಲವು ಹಾವಭಾವಗಳನ್ನು ನೋಡಿ, ನಮ್ಮಲ್ಲಿರುವಂತಹ ಪ್ರತ್ಯೇಕವಾದ ಮಾತುಗಳನ್ನು ನೋಡಿ, ಕೆಲವು ವರ್ಡ್ಗಳನ್ನು ಯೂಸ್ ಮಾಡುವಾಗ ಕೆಲವು ಸರಿ ತಮಾಷೆ ಆಗ್ಬೋದು. ಉದಾಹರಣೆಗೆ ಫೋನಲ್ಲಿ ಸ್ಮಾರ್ಟ್ ಬಜಾರಲ್ಲಿ ವಿಶಾಲ್ ಮಾರ್ಟಲ್ಲಿ ಎಲ್ಲೋ ನೀವು ಬಟ್ಟೆ ತಗೊಂಡು ಇರ್ತೀರಾ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ರು ನಿಮಗೆ ಬೇಕಾದವರು ಒಬ್ರು ಸಿಸ್ಟರ್ ಕಾಲ್ ಮಾಡ್ತಾರೆ ಅಥವಾ ಬ್ರದರ್ ಕಾಲ್ ಮಾಡ್ತಾರೆ. ನೀವು ಏನ್ರಿ ಬೇರೆ ಪ್ರಸಂಗ ಮಾಡ್ತೀರಲ್ಲ. ಈಗ ಒಬ್ರು ಆ ರೀತಿಯಾಗಿ ವಿಶಾಲ್ ಮಾರ್ಟಲ್ಲಿ ಎಲ್ಲೋ ಸಿಕ್ಕಿದ್ರು. ಸಡನ್ಲಿ ಸಿಸ್ಟರ್ ಪ್ರೈಸ್ ದಿ ಲಾರ್ಡ್ ಹೇಳುವಾಗ ಪಕ್ಕದವ್ರು ನಗಡ್ಬಹುದಲ್ವಾ? ನೀವು ಗಮನಿಸಿದ್ರ? ನಾನು ಕೆಲವು ಸರಿ ಬ್ರದರ್ ಪ್ರೈಸ್ ದಿ ಲಾರ್ಡ್ ಅಂತ ಹೇಳುವಾಗ ನಾನು ಹಿಂದೆ ಇರುವನು ಅಷ್ಟೊತ್ತು ಮಾತಾಡ್ತಾ ಇದ್ದವರು ಸ್ಟಾಪ್ ಮಾಡಿಬಿಟ್ರು, ಇವರು ಯಾರು ಹಲ್ಲೆಲೂಯಾ ಗ್ರೂಪಿನವರು ಅಂತ. ನಮ್ಮನ್ನು ನೋಡಿ ಅನೇಕ ಬಾರಿ ಕೆಲವರಿಗೆ ಹಾಸ್ಯಾಸ್ಪದ ಏನಂದ್ರೆ, ಇವರು ಹಲ್ಲೆಲೂಯಾ ಗ್ರೂಪ್ನವರು, ಇವರು ಪ್ರೈಸ್ ದಿ ಲಾರ್ಡ್ ಹೇಳುವವರು. ಇವತ್ತೇನಂದ್ರೆ, ದೇವರಿಗೆ ಮಹಿಮೆ ಸಲ್ಲಿಸುವ ವಿಷಯವನ್ನು ಕೆಲವರು ಹಾಸ್ಯಾಸ್ಪದವಾಗಿ ಅರ್ಥ ಮಾಡಿಕೊಳ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಸಭೆಗೆ ಬರುವಂತ ವ್ಯಕ್ತಿ ಹಲ್ಲೆಲೂಯಾ ಅವನು ವಿಶ್ವಾಸಿ ಆಗಿರ್ಬಾರ್ದು. ಹೇಗಿರ್ಬೇಕಂತೆ? ಅವನು ಶಿಷ್ಯನಾಗಬೇಕು. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ದೇವರು ನಮ್ಮನ್ನು ಕರೆದದ್ದು ಶಿಷ್ಯರಾಗುವುದಕ್ಕೆ. ಅದಕ್ಕೆ ನಮಗೆ ಬೇಕಾದದ್ದು ವೈರಾಗ್ಯ. ಬೋಧಿಸಿದ್ಯಾರ? ಅಪೊಸ್ತಲ ಪೌಲ ಅಲ್ಲ, ತಿಮೋತಿ ಅಲ್ಲ, ಯೇಸು ಬೋಧಿಸಿದ್ದು. ವಾಕ್ಯ ಹಂಗಿದ್ಯಾ? ಹಾಗಾದ್ರೆ ವಾಕ್ಯಕ್ಕೆ ಹೋಗುವ. ಬೈಬಲ್ ಹೇಳ್ತದೆ, ಯೇಸು ತನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪನ್ನು ಕಂಡು, ಎಲ್ಲರಿಗೆ ಆಸೆ ದೊಡ್ಡ ಗುಂಪು. ನನಗೂ ಆಸೆ, ದೊಡ್ಡ ಗುಂಪು ಯಾವಾಗ ನೋಡ್ತೇನೆ ಅಲ್ವಾ? ಎಲ್ಲರಿಗೆ ಚಿಕ್ಕ ಗುಂಪು ಆಸೆನಾ? ಮನೆಯಲ್ಲಿ ದೊಡ್ಡ ಗುಂಪು ಬೇಡ. ನಾವ್ ಹೇಳ್ತೀವಿ ಊಟಕ್ಕೆಲ್ಲ ಖರ್ಚು, ಇದ್ದ ಅಕ್ಕಿ ಎಲ್ಲ ಖಾಲಿ ಆಗ್ಬಿಡ್ತದೆ, ದಯವಿಟ್ಟು ಬರಬೇಡಿ ಏಪ್ರಿಲ್ ಮೇಗೆಲ್ಲ. ನಾವೇ ಬೇರೆ ನಮ್ಮ ಮಕ್ಕಳನ್ನು ಶಿಫ್ಟ್ ಮಾಡ್ಬೇಕಂತಿದ್ದೀವಿ. ಅವರ ಕಿರಿಕಿರಿ ತಡಿಲಿಕ್ಕೆ ಯಕ್ಷಗಾನ ಎಲ್ಲ ಆಗದೆ ಅಜ್ಜಿಯ ಮನೆಗೋ ಅಜ್ಜನ ಮನೆಗೋ ಒಂದು ಸರಿ ಸಾಗಿಸುವಂತಿದ್ದೇವೆ. ನೀವು ಬೇರೆ 10-20 ಜನ ಬರ್ತೀವಿ ಅಂತ ಹೇಳಿದ್ರೆ ದೊಡ್ಡ ನಮಸ್ಕಾರ. ಈಗ ಬೇಡ, ನಾವು ಏನಾದ್ರು ಕಾರಣ ಹೇಳ್ತೀವಲ್ವಾ? ಹೇಳ್ತೀವ ಇಲ್ವಾ? ಹೇಳಿದಿರ ಹಾಗೆ? ಸ್ವಲ್ಪ ದೂರ ಹೋಗ್ಲಿಕ್ಕುಂಟು, ಸ್ವಲ್ಪ ಆಸ್ಪತ್ರೆಯಲ್ಲಿ ಇದ್ದೇವೆ, ಹಂಗೆಲ್ಲ ಕೆಲವು ಸರಿ ಹೇಳ್ಬೇಕಾದ ಪರಿಸ್ಥಿತಿಗಳು ಬಂದಿರಬಹುದು. ಇಲ್ಲಿ ನೋಡ್ರಿ, ಯೇಸು ತನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪನ್ನು, ನಾವು ಹೇಳ್ಬಹುದು ಯೇಸುವಿನ ಹಿಂದೆ ಮುಂದೆ ಎಲ್ಲ ಏನಿದ್ರಂತೆ ದೊಡ್ಡ ಗುಂಪು. ನಮಗೆ ಒಂದು ವೇಳೆ ನಮ್ಮ ಹೆಸರು ಹೇಳಿ ಜೈ ಜೈ ಜಾನ್ಸನ್ ಪಾಸ್ಟರ್ ಜೈ ಜೈ ನಮಗೆ ಖುಷಿ ಆಗ್ಬೋದಲ್ವಾ? ಆಕಾಶ್ಗೆ ಜೈ ಜೈ ಅಂತ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿಂದ ಇಲ್ಲಿ ತನಕ ಜನ ಇದ್ರೆ ಖುಷಿ ಆಗ್ತದೆ ಇಲ್ವಾ?
ಕಾಲರ್ ಎಲ್ಲ ಮೇಲೆ ಹೋಗಿ ಹಿಂಗೆ ರಾಜಕೀಯದವ್ರ ತರ ಆಗ್ಬಿಡ್ತೀವಿ ನಾವು. ಒಂದು ಗಳಿಗೆಗೆ ರಾಜಕೀಯದವ್ರ ತರನೇ ಆಗ್ಬಿಡ್ತೀವಿ. ಅವರದ್ದು ಆಕ್ಷನ್ ಯಾರ್ದಾದ್ರು ಕಾಪಿ ಮಾಡ್ತೀವಿ ಅಲ್ವಾ ಬ್ರದರ್? ಹೇಳಿ. ಭೂಮಿ ಮೇಲೇನೆ ಇರುವುದಿಲ್ಲ ಕೆಲವು ಸರಿ, ಏನ್ ಮಾಡ್ಲಿಕ್ಕೆ ಬೇಕಂತ ಆಗಲ್ಲ ನಮಗೆ, ಹೌದಲ್ವಾ? ದೇವರಿಗೆ ಸ್ತೋತ್ರ ಹಾಗೆ ಮಾಡದಿರುವುದಕ್ಕೆ. ಆಮೇನ್, ಹಲ್ಲೆಲೂಯಾ. ಅರೆ ದೇವರು ಎಲ್ಲ ಕಡೆ ಹಬ್ಬುವಂತೆ ಮಾಡಿಯೇ ಮಾಡ್ತಾರೆ. ಆಮೇನ್. ನಿಮ್ಮ ಸೀಮೆಗೆ ಬಂಜೆ ಎಂಬ ಹೆಸರು ಬರುವುದೇ ಇಲ್ಲ ಅಂದ್ರೆ ಏನರ್ಥ? ಎನ್ನುಲ್ಲಾಸಿನ ಎಂಬುದಕ್ಕೆ ಹೆಸರುಗೊಳ್ಳುವಿ ಅಂದ್ರೆ ಪಟ್ಟಣ ಸ್ವಾಧೀನ ಮಾಡ್ಲಿಕ್ಕೆ ದೇವರು ಕೃಪೆ ಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಲ್ಲವನ್ನು ದೇವರು ಮಾಡ್ಲಿಕ್ಕೆ ಆತನು ಶಕ್ತನು. ಇಲ್ಲಡ್ರಿ, ಯೇಸು ಇದನ್ನು ಹೇಳಿದ ನಂತರ 18ನೇ ವಾಕ್ಯಕ್ಕೆ ಬರುವಾಗ ಬೈಬಲ್ ಹೇಳ್ತದೆ, ಯೇಸು ತನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಶಿಷ್ಯರಿಗೆ ಏನ್ ಹೇಳ್ತಾ ಇದ್ದಾನೆ? ಹಲ್ಲೆಲೂಯಾ. ದೊಡ್ಡ ಗುಂಪನ್ನು ಕಂಡು, ನಾವಾದ್ರೆ ಹೇಳಿದ್ವಲ್ಲ ನಾವು ನಮಸ್ಕಾರ ಅಲ್ಲ, ಯೇಸು ಅದನ್ನೆಲ್ಲ ಮಾಡ್ಲಿಲ್ಲ, ಬದಲಾಗಿ ಗುಂಪನ್ನೇ ನೋಡಿ ಇನ್ನು ಆಚೆ ದಡಕ್ಕೆ ಹೋಗ್ಬಿಡೋಣ ಅಂತ. ಒಬ್ಬೊಬ್ಬರಿಗೆ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ವರ್ಷ ಟೈಮ್ ತಗೊಳ್ಬಹುದು ಅಂತ ಗೊತ್ತಿಲ್ಲ. ಅದು ಯೇಸುವಿಗೆ ಉದ್ದೇಶ ಏನಂದ್ರೆ ತನ್ನ ತಂದೆಯ ಚಿತ್ತವನ್ನು ಮಾಡುವುದೇ ಆತನ ಉದ್ದೇಶ. ಪ್ರೈಸ್ ಗಾಡ್. ನೋಡಿ, ಜನಗಳು ತುಂಬಾ ಬರ್ತಾರೆ, ಅವಶ್ಯಕತೆಗಳು ತುಂಬಾ ಇರಬಹುದು. ತುಂಬಾ ಕಡೆ ನಾವು ಪ್ರಾರ್ಥನೆ ಕೆಲವು ಸರಿ ಹೇಳುದುಂಟು, ನನಗೆ ಹೆಸರು ಕರೀಲಿಲ್ಲ, ನನಗೆ ಪ್ರಾರ್ಥನೆ ಮಾಡಲಿಲ್ಲ, ನನಗೆ ನನ್ನ ಸಮಸ್ಯೆ ಅವರಿಗೆ ಗೊತ್ತಾಗಿಲ್ಲ, ನನ್ನ ವಿಷಯ ಗೊತ್ತಿಲ್ಲ. ಇದೆಲ್ಲ ನಾವು ಮಾತಾಡುವ ಗುಡುಗುಟ್ಟುವಿಕೆಗಳು. ಎಲ್ರಿ ಏನಾಗಿದೆ? ಕೆಲವು ಸರಿ ನಾವು ಸಭೆಯಲ್ಲಿ ಇರ್ತೇವೆ, ದೇವರ ಕಡೆಗೆ ತಿರುಗಿರ್ತೀವಿ, ದೇವರನ್ನ ಇರ್ತೀವಿ, ಆದ್ರೆ ನಾವು ಕೆಲವು ಸರಿ ದೇವರಿಗೆ ಪ್ರಶ್ನೆ ಕೇಳ್ತೀವಿ, ನನ್ನ ಕುರಿತು ದೇವರು ಯಾಕೆ ಕಾರ್ಯ ಮಾಡ್ತಾ ಇಲ್ಲ, ನನ್ನ ಕುರಿತು ದೇವರು ಯಾಕೆ ತಿಳ್ಕೊಂಡಿಲ್ಲ, ನನಗೆ ಯಾಕೆ ಅಲ್ಲಿ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಎಂಬುದಾಗಿ. ನೋಡಿ, ಯೇಸು ಕೂಡ ಜನಗಳ ಗುಂಪನ್ನು, ಅವರ ಕೂಗನ್ನು, ಅವರ ಸಂತೋಷವನ್ನು ಎಲ್ಲವನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಂತ ಅವರಿಗೆ ಇರಲಿಲ್ಲ. ಕೆಲವು ಕಡೆ ಯೇಸು ಜನಗಳ ಗುಂಪಿನೊಳಗೆ ಮಾತಾಡಿದನು, ಕೆಲವು ಸರಿ ಗುಂಪು ಬರುವಾಗಲೇ ಬೈಬಲ್ ಹೇಳ್ತದೆ ಅವನು ಎಲ್ಲಿಗೆ ಹೋದ? ಬೇರೆ ಕಡೆಗೆ ಹೋಗ್ತಿದ್ದ ಅಂತ. ನಿಮಗೆ ಗೊತ್ತಾ, ಬೆಳಗ್ಗೆ ಮುಂಜಾನೆಯಲ್ಲಿ ಬರುವಾಗಲೇ ಯೇಸುವಿನ ಮನೆ ಹತ್ರ ತುಂಬಾ ಜನ ಬಂದ್ರು. ಒಂದು ಕಡೆಯಲ್ಲಿ ಯೇಸು ಹಿಂದೆ ಬಾಗಿಲಿಂದ ಪ್ರತ್ಯೇಕವಾದ ಸ್ಥಳಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂಗೆಲ್ಲ ಆಗಿದೆಯಾ ಇಲ್ವಾ? 5ನೇ ಅಧ್ಯಾಯಕ್ಕೆ ಬರುವಾಗ, ಮತ್ತೆ 5ನೇದು ಬರುವಾಗ ದೊಡ್ಡ ಗುಂಪು ಅಂತೆ ಕೆಳಗೆ. ಅದು ಯೇಸು 12 ಮಂದಿ ಶಿಷ್ಯರನ್ನು ಮಾತ್ರ ಪರ್ವತಕ್ಕೆ ಕರ್ಕೊಂಡೋಗಿ ಪ್ರಸಂಗ ಮಾಡ್ತಾ ಇದ್ದಾರೆ. ಮತ್ತೆ ಇವರಿಗೆ ಯಾರು ಪ್ರಸಂಗ ಮಾಡೋದು? ನೀವು ಗಮನಿಸಿದ್ರ? ಮತ್ತೇನು ಬರೆಸುವಂತೆ 5ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಗುಂಪು ಯೇಸುವಿಗೆ ಕಾಯ್ತಿತ್ತು, ಆದ್ರೆ ಆ ಗುಂಪನ್ನು ಯೇಸು ನೋಡ್ತಾ ಇಲ್ಲ, 12 ಮಂದಿಯನ್ನು ನೋಡ್ತಾ ಇದ್ದಾರೆ. ಓದಿ 1ನೇ ವಾಕ್ಯ. ಏನಂತೆ? ಆ ಜನರ ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಯಾರಿಗೆ ಉಪದೇಶ ಮಾಡಿದಂತೆ? ಇವರಿಗೆ ಪ್ರಸಂಗ ಮಾಡ್ಬೇಕಾಗಿತ್ತು, ಆದ್ರೆ ಅವರಿಗೆ ಪ್ರಸಂಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಅವರಿಗೆ ಉಪದೇಶ ಮಾಡಿದನು. ಯಾರಿಗೆ? ಶಿಷ್ಯರಿಗೆ. ಇವರೆಲ್ಲ ಬಂದದ್ದು ಯೇಸುವಿನ ಪ್ರಸಂಗ ಕೇಳಲಿಕ್ಕೆ, ಆದ್ರೆ ಯೇಸುವಿನ ಫೋಕಸ್ ಏನಂದ್ರೆ ಶಿಷ್ಯರಿಗೆ. ನೀವು ಗಮನಿಸಿ, 100 ಜನಗಳು ಹೌದು ಆಮೇನ ಅಂತ ನಿದ್ದೆ ಮಾಡ್ಕೊಂಡು ಕೇಳುವುದಕ್ಕಿಂತಲೂ ಒಂದು 5 ಜನ ಕರೆಕ್ಟ್ ಆಗಿ ಕೇಳಿ ಅಷ್ಟು ಜನರನ್ನು ಉಪದೇಶಿಸುವುದು ಒಳ್ಳೇದಾ, ಅಥವಾ ಎಲ್ಲರೂ ಗುಂಪಿನಲ್ಲಿ ಗೋವಿಂದ ಹೇಳುವುದು ಒಳ್ಳೇದಾ? ನೋಡಿ, ಒಬ್ಬ ವ್ಯಕ್ತಿ ಸರಿಯಾಗಿ ಕಲ್ತ್ರೆ ಇನ್ನು ಅನೇಕರನ್ನು ದೇವರ ಕಡೆಗೆ ನಡೆಸಬಹುದು. ಅಂದ್ರೆ ಯೇಸುವಿನ ಉದ್ದೇಶ ಗಮನಿಸಿ, ವಾಕ್ಯದಲ್ಲಿ ಶಿಷ್ಯರ ಮೇಲೆ ಫೋಕಸ್. ಪಕ್ಕದವರಿಗೆ ಹೇಳ್ರಿ, ಜನರ ಮೇಲೆ ಫೋಕಸ್ ಅಲ್ಲ, ಯೇಸುವಿನ ಉದ್ದೇಶ ಶಿಷ್ಯರ ಮೇಲೆ. ಇವತ್ತು ಸಭೆಯಲ್ಲಿ ಕೆಲವರನ್ನು ದೇವರು ಉಪಯೋಗಿಸ್ತಿಲ್ಲ, ಕೆಲವರು ಉಪಯೋಗಿಸ್ತಾರೆ ಅಂದ್ರೆ ಉದ್ದೇಶ ಒಂದೇ, ದೇವರ ಫೋಕಸ್ ಸಭೆಯ ಜನರ ಮೇಲೆ ಅಲ್ಲ, ಸಭೆಯ ಒಳಗಿರುವಂತ ಶಿಷ್ಯರ ಮೇಲೆ. ಹಲ್ಲೆಲೂಯಾ. ಆತನು ಆಸಕ್ತಿ ಉಳ್ಳವರನ್ನು, ದೇವರ ರಾಜ್ಯಕ್ಕಾಗಿ ಅಲ್ಲಿ ಹುಡುಕುವವರನ್ನು, ದೇವರ ರಾಜ್ಯಕ್ಕಾಗಿ ತವಕ ಪಡುವವರನ್ನು, ತನ್ನ ಜೀವಿತವನ್ನು ದೇವರ ರಾಜ್ಯ ಕಾರ್ಯಕ್ಕಾಗಿ ಸ್ಯಾಕ್ರಿಫೈಸ್ ಮಾಡುವವರು ಇವತ್ತು ಹುಡುಕ್ತಾ ಇದ್ದಾನೆ. ಅಂದ್ರೆ ಅಂತ್ಯ ದಿವಸದಲ್ಲಿ ಇವರನ್ನು ದೊಡ್ಡ ಆಯುಧವನ್ನಾಗಿ ಮಾಡಬೇಕು, ಅಂತ್ಯ ದಿವಸದಲ್ಲಿ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕೆಂಬುದಾಗಿ ದೇವರು ಇವತ್ತು ಸಭೆ ಒಳಗೆ ಅಲ್ಲಿ ದೊಡ್ಡ ದೊಡ್ಡ ಜನರನ್ನೆಲ್ಲ ದೇವ ಜನರನ್ನು ಹುಡುಕ್ತಾ ಇದ್ದಾನೆ. ಪ್ರೈಸ್ ಗಾಡ್. ದೇವ ಜನರಲ್ಲಿ ಶಿಷ್ಯತ್ವವನ್ನು ಹುಡುಕ್ತಾ ಇದ್ದಾನೆ. ಅದಕ್ಕೆ ಏನು ಅವಶ್ಯ ಅಂತೆ? ವೈರಾಗ್ಯ. ಏನವಶ್ಯ? ಓಕೆ. ಇಲ್ಲಿ ಯೇಸು ತನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಹಲ್ಲೆಲೂಯಾ. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಅಲ್ಲಿ ಹೋದ್ರು ನೋಡಿ. ಹಾಗಾದ್ರೆ ಯೋಚನೆ ಮಾಡಿ, ಇದು ಏನಕ್ಕೆ ಹೇಳಿರ್ಬೋದು ಅಂತ. ಅವಶ್ಯ ಇರ್ಲಿಲ್ಲ ಅಲ್ವಾ? ಯೇಸುಸ್ವಾಮಿಗೆ ಏನಿರ್ಲಿಲ್ಲ, ಆಕ್ಚುಲಿ ನೋಡ್ಬೇಕು, ಅವ್ರಿಗೆ ಮಾತಾಡ್ಬೇಕು, ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಬೇಕು, ಇರ್ಲಿಲ್ಲ. ಅದಕ್ಕೆ ಯೇಸು ಒಬ್ಬ ಶಾಸ್ತ್ರಿ ಬಂದು ಕೇಳ್ತಾನೆ ಏನಂದ್ರೆ, ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರು ನಾನು ಹಿಂದೆ ಬರುತ್ತೇನೆ.
ನಾವಿವತ್ತು ಎಷ್ಟು ಬೋಧನೆ ಕೇಳ್ತೀವಿ, ಯೂಟ್ಯೂಬಲ್ಲಿ ಎಷ್ಟೋ ಮೆಸೇಜ್ ಸಿಗ್ತದೆ, ಎಲ್ಲ ಕೇಳ್ತೇವೆ, ಎಲ್ಲ ಬರ್ತದೆ, ಆದ್ರೆ ಕೂಡ ತುಂಬಾ ಜನರಿಗೆ ಅದು ಪ್ರಯೋಜನ ಆಗುದಿಲ್ಲ. ಕಾರಣ ಏನಂದ್ರೆ ಅಲ್ಲಿಯ ಪ್ರಾಕ್ಟಿಕಲ್ ಜೀವನದಲ್ಲಿ ಅಲ್ಲಿಯ ದೇವರಲ್ಲಿ ಹೊಂದಿಕೊಳ್ಳಬೇಕಂತ ಹೊಂದಿಕೊಳ್ಳುವಿಕೆ ನಾವು ಹೊಂದುತ್ತಾ ಇಲ್ಲ. ಪ್ರೈಸ್ ಗಾಡ್. ಉಪದೇಶ ಕೇಳ್ತೀವಿ, ಬೋಧನೆ ಕೇಳ್ತೀವಿ, ಆದ್ರೆ ಆ ಉಪದೇಶದಲ್ಲಿ ಕೃಪೆಯನ್ನು, ಅಲ್ಲಿ ಆ ಬೋಧಕರು ಹೇಳುವಂತಹ ಬೋಧನೆಯಲ್ಲಿ ಅವರಿಗಿರುವಂತಹ ಕೃಪಾ ವಾಗ್ದಾನ ಯೋಜನೆಗಳು, ಆ ದೈವಿಕ ಶಕ್ತಿಯನ್ನು ನಾವು ಹೊಂದಿಕೊಳ್ತಾ ಇಲ್ಲ. ಪ್ರೈಸ್ ಗಾಡ್. ಬೋಧನೆ ಎಷ್ಟು ಹೊಂದಿಕೊಂಡ್ರು ಕೂಡ ಅದರ ಬರುವಂತ ಕೃಪೆ, ವಾಗ್ದಾನ, ಯೋಜನೆಗಳು, ದೈವಿಕವಾದ ಕೆಲವು ಬಲವನ್ನು ನಾವು ಹೊಂದಿಕೊಳ್ಳದಿದ್ರೆ, ಬೈಬಲ್ ಹೇಳ್ತದೆ ದೇವರ ರಾಜ್ಯವು ಯಾವುದ್ರಲ್ಲಿಲ್ಲ ಅಂತೆ? ಮಾತಿನಲ್ಲಿಲ್ಲ, ದೇವರ ಶಕ್ತಿಯಲ್ಲಿದೆ. ಎಷ್ಟನ್ನ ನಂಬ್ತೀರಾ? ಒಂದು ದೇವರ ರಾಜ್ಯ ಕೇವಲ ಮಾತಲ್ಲೇ ಇಲ್ಲ. ಮಾತು ಎಷ್ಟು ಕೇಳ್ಬೋದು, ಉಪದೇಶ ಕೇಳ್ಬೋದು, ವಾಕ್ಯ ಕೇಳ್ಬೋದು, ಆದ್ರೆ ಆ ಶಕ್ತಿಯನ್ನು ಕೂಡ, ಆ ಪ್ರಸನ್ನತೆಯನ್ನು ಕೂಡ, ಆ ದೈವೋಕ್ತಿಗಳನ್ನು ಕೂಡ ನಾವು ರಿಸೀವ್ ಮಾಡಬೇಕು. ಪ್ರೈಸ್ ಗಾಡ್. ಯೇಸು ಜನಗಳನ್ನ ನೋಡುವಾಗಲೇ ಗೊತ್ತಾಯ್ತು, ಇವರು ಕೇಳ್ತಾರೆ, ಮತ್ತೆ ನಾಳೆ ಬರ್ತಾರೆ, ಮತ್ತೆ ನಾಡ್ದು ಬರ್ತಾರೆ, ಇವರು 100% ಶಿಷ್ಯರಾಗಲ್ಲ. ಪ್ರೈಸ್ ಗಾಡ್. ಅದಕ್ಕೆ ಒಬ್ಬ ಶಾಸ್ತ್ರಿ ಬಂದು ಕೇಳ್ತಾನೆ, ಯೇಸುವೆ ನೀನು ಅಲ್ಲಿಗೆ ಹೋಗ್ಬೇಕಂತ ಹೇಳ್ತೀಯ, ನಾವು ಇಲ್ಲಿಗೆ ಹೋಗೋಣ ಹೇಳ್ತೀಯ, ನಾವು ಎಲ್ಲಿ ಹೋದ್ರು ಬರ್ತೇವೆ ನಿನ್ನ ಹಿಂದೆ. ಈಗ ಯೇಸು ನಿಜತ್ವವನ್ನು ಪ್ರಕಟ ಮಾಡ್ತಾ ಇದ್ದಾನೆ ಸಿಸ್ಟರ್. ಏನಂದ್ರೆ ಅವನು ಹೇಳ್ತಾ ಇದ್ದಾನೆ ನೋಡ್ರಿ, 20ನೇ ವಾಕ್ಯ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ. ಈಗ ನೀವು ಗಮನಿಸಿ, ಒಂದು ಜನಗಳ ಗುಂಪು, ಆ ಗುಂಪನ್ನು ಏಸು ಹೇಳ್ತದೆ ನೀವು ಆ ಕಡೆ ಹೋಗಿ, ಆದ್ರೆ ಒಬ್ಬ ಅದರಲ್ಲಿ ಹೇಳ್ತಾ ಇದ್ದಾನೆ ಏನಂದ್ರೆ ನೀವು ಎಲ್ಲಿ ಹೋದ್ರೂ ಬರ್ತೇವೆ. ನಿಮಗೆ ಎಷ್ಟೊಂದಿಗೆ ಇದು ಅರ್ಥ ಆಯ್ತು ನೋಡಿ. ಒಂದು ದೊಡ್ಡ ಗುಂಪಿದೆ, ಗುಂಪಿಗೆ ದೇವರ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ದೇವರ ಪ್ರಿಫರೆನ್ಸ್ ಏನೋ ಇದೆ ಆ ವಾಕ್ಯದಲ್ಲಿ ನಮಗೆ ಗೊತ್ತಾಗುತ್ತೆ. ಆತನ ಉದ್ದೇಶ ಏನು, ಆತನ ಆಲೋಚನೆ ಏನಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ಜನಗಳ ಆಲೋಚನೆ ಏನು? ನನ್ನ ಕೈ ಸರಿಯಾಗಬೇಕು, ನನ್ನ ಕಣ್ಣು ಸರಿಯಾಗಬೇಕು, ನನ್ನ ಕಾಲು ಸರಿಯಾಗಬೇಕು, ನನ್ನ ಮಗಳಿಗೆ ಮದುವೆ ಆಗ್ಬೇಕು, ನನ್ನ ಮಗನಿಗೆ ಹುಡುಗಿ ಸಿಗ್ಬೇಕು, ಇದೇ ಒಂದು ಉದ್ದೇಶ ಅಲ್ವಾ? ಜನಗಳಿಗೆ ವ್ಯತ್ಯಾಸ ಇರ್ತದಲ್ವಾ? ಅದೇ ರೀತಿಯಲ್ಲಿ ಯೇಸುವಲ್ಲಿ ಅವರು ನಿರೀಕ್ಷಿಸಿ ಒಂದು ದೊಡ್ಡ ಗುಂಪಾಗಿ ಬಂದಿದ್ದಾರೆ. ಆದ್ರೆ ಯೇಸು ಅವ್ರ ಹೃದಯಗಳಲ್ಲಿ ಹುಡುಕ್ತಿದ್ದದೇನೆಂದ್ರೆ ನನಗೋಸ್ಕರ ನಿಲ್ಲುವವರು ಬೇಕು. ಯೇಸು ಏನು ಹುಡುಕ್ತಿದ್ದ? ಬಿಡುಗಡೆ ಹೊಂದುವವರಲ್ಲ, ಸ್ವಸ್ಥತೆ ಹೊಂದಿಕೊಳ್ಳಿಕ್ಕಲ್ಲ, ಅದರ ಮಧ್ಯದಲ್ಲಿ ಆತನಿಗಾಗಿ ಒಂದು ವೈರಾಗ್ಯವಾಗಿ ನಿಲ್ಲುವಂತ ಗುಂಪನ್ನು ದೇವರು ಏನ್ ಮಾಡ್ತಾ ಇದ್ದಾನೆ? ಎದುರು ನೋಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ಯಾರನ್ನು ನೋಡ್ತಾ ಇದ್ದಾನೆ? ಯೇಸು ಅದರಲ್ಲಿ ವೈರಾಗ್ಯವಾಗಿ. ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಅವರನ್ನು ನೋಡಿ, ನೋಡಪ್ಪ, ನರಿಗಳಿಗೆ ಏನಿದೆ? ಗುದ್ದುಗಳಿವೆ. ಗುದ್ದ ಅಂದ್ರೆ ಏನು ಗೊತ್ತಾ? ನರಿಗಳಿಗೆ ಗುದ್ದುಗಳಿವೆ ಅಂತೆ. ಆ ವಿಶಾಲ್ ಏನು ಗುದ್ದ ಅಂದ್ರೆ? ಸ್ಲ್ಯಾಪ್ ಇದು ಮನೆನಾ? ಏನ್ ನರಿಗಳಿಗೆ ಗುದ್ದುಗಳಿವೆ ಅಂದ್ರೆ? ನರಿ ವಾಸಿ ಮಾಡುವ ಸ್ಥಳ, ಅದಕ್ಕೆ ಪೊಟ್ಟರೆ ಅಥವಾ ಗುಹೆ ತರ ಇರುತ್ತೆ. ನೀವು ಎಷ್ಟು ಜನ ನರಿಗಳ ಗುದ್ದ ನೋಡಿರಿ? ನೋಡಿ, ಮಂಗಳೂರು ನಾನು ಅದನ್ನು ನೋಡಿದಕ್ಕೆ ನಾನು ಹೇಳ್ತೀನಿ. ನರಿಗಳು ಒಂದು ಸರಿ ನಾನು ಗುಡ್ಡೆಗೆ ಹೋಗಿದ್ದೆ. ಇಲ್ಲಿ ಒಂದು ದೊಡ್ಡ ಇದು ಹೇಳ್ತೇನೆ, ಇಲ್ಲಿ ಮಾರ್ಕೊಂಡ್ ಬರ್ತಾರಲ್ಲ ನೇರಳೆ, ಅದು ಚಿಕ್ಕ ನೇರಳೆ ಬರ್ತದೆ ಗೊತ್ತಾ ನಿಮಗೆ? ಅದು ಒಂದು ಬಹಳ ಬಾಯಲ್ಲೆಲ್ಲ ನಾಲಿಗೆ. ನಮಗೊಂದು ಅದೊಂದು ತುಂಬಾ ಅಭ್ಯಾಸ ಇತ್ತು. ಕುಂಟ್ಲ ಅಂತ, ಅದನ್ನ ತಿಂದು ಬಾಯೆಲ್ಲ ಮತ್ತೆ ಮನೆಯಲ್ಲಿ ಮಾಡಿ ಮಾಡ್ತಿದ್ವಿ. ಅದೊಂದು ಅಭ್ಯಾಸ. ಅಲ್ಲಿ ಹೋಗಿ ತಿಂದು ಬರುದು, ಸರಿ ತಿನ್ನುದು, ಮತ್ತೆ ಹೊಟ್ಟೆ ನೋವಾಗ್ತದೆ ಸ್ವಲ್ಪ ಹೊತ್ತದ ಮೇಲೆ. ಹಿಂಗೆ ಅದನ್ನೆಲ್ಲ ಏನೆಲ್ಲ ಗುಡ್ಡೆಯಲ್ಲಿ ಉಂಟು ಎಲ್ಲ ತಿನ್ನುವ ಒಂದು ಅಭ್ಯಾಸ ಇತ್ತಲ್ಲ ಕಾಲದಲ್ಲಿ. ನಿಮಗೆಲ್ಲ ಇರ್ಲಿಲ್ವಾ ಒಂದು ಕಾಯಿಲೆ? ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇರ್ತದೆ ಆ ಟೈಮಲ್ಲಿ ಅಲ್ವಾ? ಮಕ್ಕಳಿರುವಾಗ ಅದೊಂದು ಅಭ್ಯಾಸ. ಅದು ಏನು ಹಣ್ಣುಂಟು, ಗುಡ್ಡೆದ ಹಣ್ಣೆಲ್ಲ ತಿಂದು, ಕರಂಡೆಕಾಯಿ ಅದು ಇದೆಲ್ಲ ತಿನ್ನುದೆ. ಹಾಗೆ ತಿನ್ಲಿಕ್ಕೆ ಹೋಗುವಾಗ ಒಂದು ನರಿ ಸಡನ್ಲಿ ಎದುರು ಬಂದ್ಬಿಡ್ತು. ಏನ್ ನರಿ? ತುಂಬಾ ಸರಿ ಕೇಳಿದ ಅದು ಕಚ್ಚುತ್ತದೆ ಅಂತ, ಅದು ಕಚ್ಚಲಿಲ್ಲ, ಓಡಿತದು. ನಾನು ಅದ್ರ ಹಿಂದೆ ಹೋದೆ ಸ್ವಲ್ಪ ದೂರ. ಹೋಗುವಾಗ ಅಲ್ಲಿ ಒಂದು ದೊಡ್ಡ ಗುಹೆ ತರ, ಅದಕ್ಕೆ ಅದ್ರ ಒಳಗೋಯ್ತು ಒಂದು ಗೂಡು ತರ. ಇಷ್ಟೇ ಚಿಕ್ಕದಿದೆ ಅದು. ಎಷ್ಟು ಅದು ಹಿಂಗೆ ನುಗ್ಗಿಕೊಂಡು ನಾಯಿ ಸಮೇತ ಹೋಗುದಿಲ್ಲ, ಹಾಗೆ ಹೋಗ್ಬಿಡ್ತು. ಎಲ್ಲಿ ಹೋಯ್ತು ಅಂತ ಸಡನ್ ಅದಕ್ಕೇನೆ ಭಯ ಆಯ್ತಾ ನಾನು ನೋಡಿ, ಏನೋ ಗೊತ್ತಿಲ್ಲ, ವಿಕಾರ ಆಗಿದ್ದ ಅಂತ. ಪ್ರೈಸ್ ಗಾಡ್. ಈಗ ನೋಡಿ, ಅದು ಸ್ವಲ್ಪ ದೂರ ಹೋದೆ ನಾನು. ಓಡುವ ಚಿಕ್ಕ ಮರಿ, ಅದು ಜಾಸ್ತಿ ದೊಡ್ಡದಲ್ಲ, ಚಿಕ್ಕದು. ಸಡನ್ಲಿ ಮುಖ ನೋಡಿದೆ, ಮುಖ ಅದು ಸಹ ನೋಡ್ತು ಸ್ವಲ್ಪ ಹೊತ್ತು ಹಿಂಗೇನೆ. ಸಡನ್ಲಿ ಓಡಿಬಿಡ್ತು. ನಾನು ಸಹ ಹೋದೆ ಎಲ್ಲಿಗೂ. ಸ್ವಲ್ಪ ದೂರದಲ್ಲಿ ನೋಡುವಾಗ ಒಂದು ಚಿಕ್ಕ ಗುಹೆ ತರ, ಗುಂಡಿ ತರ ಅದ್ರ ಒಳಗೋಯ್ತು. ಆದ್ರೆ ನನಗೆ ಬರ್ತಾ ಒಬ್ರು ಹೇಳಿದ್ರೆ ಏನಂದ್ರೆ, ನರಿಗಳ ಗುಹೆ ಹೇಗಿರ್ತದೆ ಅಂದ್ರೆ ಹೀಗೆ 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 ಹೀಗೆ, ಅಂದ್ರೆ ಅದು ಒಂದು ಮಾತ್ರ ಒಳಗೋಗ್ಬೇಕು, ಬೇರೆ ಯಾವ್ದು ಒಳಗೋಗ್ಲಿಕ್ಕೆ ಬಿಡಲ್ಲ ಅದು. ಅರ್ಥಾಯ್ತಾ ನಿಮಗೆ? ನರಿಗಳ ಗುಹೆ ಹೇಗೆ ಅಂತೆ ಸೈಂಟಿಫಿಕ್ ಪ್ರಕಾರ, ನೀವು ಬೇಕಾದ್ರೆ ಹಾಕಿ ನೋಡಿ. ಅದು ಹೀಗೆ ಮಾಡಿದ್ರೆ ಮತ್ತೆ ಬೇರೆ ಪ್ರಾಣಿ ಬರ್ಬಾರ್ದು ಅಂತ ಹೀಗೆ ಮಾಡ್ತದೆ, ಮತ್ತೆ ಒಳಗೆ ಹೀಗೆ, ಮತ್ತೆ ಹೀಗೆ ಸ್ಟೆಪ್ ತರ. ಯಾಕಂದ್ರೆ ಅದು ಮಾತ್ರ ಹೋಗ್ಬೇಕು. ಹೆಗ್ಗಣ ಹಾಗೆ ಮಾಡ್ತದ? ಇದ್ದದೆಲ್ಲ ಕಡೆಯಲ್ಲಿ ಗುಂಡಿ ಮಾಡಿ 4 ಸೈಡ್ ಎಲ್ಲ ಹೋಲ್ ಮಾಡಿ ಬಿಡ್ತದೆ. ಅಲ್ಲಿಂದ ಹೋದ್ರೆ ಇಲ್ಲಿಂದ ಬರ್ತಾನೆ, ಇಲ್ಲಿಂದ ಹೋದ್ರೆ ಅಲ್ಲಿಂದ ಬರ್ತದೆ ಅಲ್ವಾ? ಅದಕ್ಕೆ ಮಂಡೆ ಇಲ್ಲ. ಅದಕ್ಕೆ ನರಿಗೆ ಹೇಳುದು ಚಾಣಾಕ್ಷ ನರಿ. ನಾವು ನರಿಗೆ ಯಾಕೆ ಹೇಳುದು? ಬುದ್ಧಿವಂತಿಕೆ ನರಿ ಅಂತ. ಯಾಕಂದ್ರೆ ನರಿಗೆ ನೋಡಿ
ಅದು ಮಾತ್ರ ಹೋಗ್ಬೇಕು, ಬೇರೆ ಹೋಗ್ಬಾರ್ದು. ಈಗ ಯೇಸು ಸ್ವಾಮಿ ಹೇಳ್ತಾರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ. ಈ ಎರಡನ್ನು ಗಮನಿಸಿ, ಈ ಎರಡು ವಾಕ್ಯವನ್ನು ಇವತ್ತು ಧ್ಯಾನ ಮಾಡುವ, ನಾವು ಗಮನಿಸುವ. ಯೇಸು ಜನಗಳ ಗುಂಪನ್ನು ಟ್ರೀಟ್ ಮಾಡಬೇಕಾಗಿತ್ತು, ಜನಗಳ ಗುಂಪಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕಾಗಿತ್ತು. ಇವತ್ತು ಜನಗಳು ಯಾರಿಗೆ ಖುಷಿ ಬರ್ತಾರೆ? ಈಗ ನೋಡಿ, ಇಲ್ಲಿ 10 ಜನ ಕೂತ್ಕೊಂಡಿದ್ರೆ, ಸಿಸ್ಟರ್ ನಿಮಗೆ ಪ್ರೈಸ್ ಲಾರ್ಡ್, ಸಿಸ್ಟರ್ ಬ್ರದರ್ ನೀವು ಒಳ್ಳೆಯವರು ಅಂತೇಳಿ ತುಂಬಾ ಹೇಳಿದ್ರೆ ಅವರು ಸ್ವಲ್ಪ ದಿವಸ ನಮ್ಮನ್ನು ಮರೆಯುವುದಿಲ್ಲ, ಹೌದಲ್ವಾ? ಆದ್ರೆ ಬ್ರದರ್ ನೀವು ಹಿಂಗ್ ಮಾಡಿದ್ರಿ, ಸಿಸ್ಟರ್ ಯಾಕೆ ಸಭೆ ಬರಲಿಲ್ಲ, ಯಾಕೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಬಸ್ ಇಲ್ವಾ, ಹಂಗೆ ಹಿಂಗೆ ಹೇಳಿದ್ರೆ ಸ್ವಲ್ಪ ಬೇಸರ ಆಗುತ್ತೆ, ಹೌದಲ್ವಾ? ಬೇಸರ ಆಗುತ್ತಾ ಇಲ್ವಾ? ಅದಕ್ಕೆ ಇವನು ಸಹ ಪಾಪ, ಯಾಕಪ್ಪ ಯೇಸು ಸ್ವಾಮಿ ಇಷ್ಟು ಜನರ ಗುಂಪನ್ನು ನೋಡಿ ಸ್ವಲ್ಪ ಮಾತಾಡೋದು ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಬೇಸರ ಆಗಿ ಅವನು ಹೇಳ್ತಾನೆ, ಯೇಸುವೆ ನೀವು ಎಲ್ಲಿ ಹೋದ್ರು ನಾವು ಬರ್ತೀವಿ. ಏನ್ ಹೇಳ್ತಾ ಇದ್ದಾನೆ? ನೀವು ಎಲ್ಲಿ ಹೋದ್ರು ನಾವು ಬರ್ತೀವಿ. ಹಾಗೆ ಯೇಸು ಸ್ವಾಮಿ ಅವರನ್ನು ಸರಿಯಾಗಿ ದೃಷ್ಟಿಸಿ ನೋಡಿ, ಯಾಕಂದ್ರೆ ನಾನು ಯೋಚನೆ ಮಾಡ್ತೀನಿ, ಅವರು ಜನಗಳ ಗುಂಪನ್ನೇ ನೋಡುವಾಗ ಯೋಚನೆ ಮಾಡಿದ್ರ ಅಂತ. ಇವರೆಲ್ಲ ತಿನ್ನಕ್ಕೇನೆ ಬಂದದ್ದು. ಅವ್ರು ಯೋಚನೆ ಮಾಡ್ಬೋದು, ಇವರೆಲ್ಲ ನಿದ್ರೆ ಮಾಡ್ಲಿಕ್ಕೇನೆ ಬಂದದ್ದು, ಇವರೆಲ್ಲ ಖಾಲಿ ಸ್ವಸ್ಥತೆ ಆಗ್ಲಿಕ್ಕೆ ಬಂದದ್ದು, ಇವರೆಲ್ಲ ಬಿಡುಗಡೆ ಆಗ್ಲಿಕ್ಕೆ ಬಂದದಂತ ಯೇಸು ಮನಸ್ಸಲ್ಲಿ ಯೋಚನೆ ಮಾಡಿರ್ಬಹುದು. ನಮ್ಮ ಜೀವನದಲ್ಲಿ ಕೆಲವು ಸರಿ ಹಾಗೇನೆ, ಏನೋ ಪಾಸ್ಟ್ ಕರೆದ್ರು, ಏನಲ್ಲಿ LED ಬಲ್ಬ್ ಹಾಕಿದಾರಂತ ನೋಡುವ ಮೇಲೆ, ಹಂಗಿದೆಯಾ ಯಾರಿಗಾದ್ರೂ? ಇಲ್ಲ. ನೋಡಿ, ಜನರ ಮನಸ್ಸು ಬೇರೆ ಬೇರೆ ರೀತಿ ಇತ್ತು. ಅದೇ ರೀತಿಯಲ್ಲಿ ಯೇಸು ಇದ್ದದನ್ನು ಅವರಿಗೆ ಗಮನಿಸಿಲ್ಲ. ಆದ್ರೆ ಯೇಸು ಅವನೊಬ್ಬ ನಿಲ್ಲಿಸಿದಕ್ಕೆ ಯೇಸು ಅವನೇನು ನೋಡಿ ಹೇಳ್ತಾರೆ, ನೋಡಪ್ಪ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ. ಎರಡು ವಿಷಯಗಳನ್ನು ಗಮನಿಸಿ. ನರಿಗಳ ಗೂಡು ಹೇಗೆ ಅಂತ ಹೇಳಿದೆ? ಗುಹೆ, ಗುದ್ದ ಅಂದ್ರೆ ಅದು ಮಾತ್ರ ಹೋಗ್ತದೆ, ಬೇರೆ ಯಾವುದು ಬರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಚಾಣಾಕ್ಷ ನರಿ, ಪ್ರೈಸ್ ಗಾಡ್, ಅದಕ್ಕೊಂದು ಬುದ್ಧಿವಂತ ಇದೆ. ಈಗ ಪಕ್ಷಿಗಳನ್ನು ನೋಡಿ, ಅವುಗಳಿಗೆ ಏನಿದೆ ಅಂತೆ? ಎಲ್ಲಿ ಗೂಡು? ನಮ್ಮ ಮನೆಯದು ಗುಲಾಬಿ ಗಿಡದಲ್ಲಿ ಅಲ್ಲಿ ಕಟ್ತದ, ಅಥವಾ ಇಲ್ಲಿ ಕೆಳಗೆ ಕಟ್ತದ, ಎತ್ತರವಾದ ಸ್ಥಳದಲ್ಲಿ ಕಟ್ತದ? ಉದಾಹರಣೆ ಕಾಗೆ ನೋಡಿದ್ದೀರಾ? ಎಲ್ಲ ನೋಡದವರು ಸೇರ್ತಾರೆ. ಕಾಗೆಗಳದ್ದು ಮರಿಗಳನ್ನು ನೋಡಿದ್ರಾ? ನಮ್ಮದೊಂದು ಮಾವಿನ ಮರ ಇತ್ತು, ಅದ್ರ ದೊಡ್ಡ ತುದಿಯಲ್ಲಿ ಅದು ಮೇಲೆ ಹೋಗಿ ಕಟ್ಟುದಲ್ವಾ, ಕೀ 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 ಅಂತ ದೊಡ್ಡ ಮರದಲ್ಲಿ ಹೋಗಿ ಮೇಲೆ ಹೋಗಿ ಕಟ್ತದೆ. ಈಗ ಉದಾಹರಣೆಗೆ ನೋಡಿ, ಈ ನರಿಗಳು ಏನಾಗ್ತದೆ? ಗುದ್ದುಗಳಿದೆ ಅಂತ ಅದಕ್ಕೆ, ಹಿಂಗೆ ಮಾಡಿ ಹೆಂಗಾದ್ರೂ ಒಳಗೆ ಸೇರ್ಕೊಂಡಿರ್ತದೆ. ಈಗ ಎರಡನೇದಾಗಿ ಈ ಪಕ್ಷಿಗಳು ನೋಡಿ, ಅವುಗಳಿಗೆ ಏನಿದೆ ಅಂತೆ? ಗೂಡುಗಳಿವೆ. ಅದು ಮೇಲೆ ಹೋಗಿ ಕಟ್ಟಿದೆ ಗೂಡು ಎತ್ತರದಲ್ಲಿ. ನಾನು ಹೇಳಿದೆ ಪಕ್ಷಿಗಳನ್ನು ಯಾಕೆ ಹೇಳಿದೆ ಅಂದ್ರೆ, ಅದು ಎತ್ತರದಲ್ಲಿ ಹೋಗಿ ಗೂಡು ಕಟ್ತದೆ. ನರಿಗಳು ಏನಂದ್ರೆ ಎತ್ತರಕ್ಕೆ ಹೋಗಿ ಇರುವುದಿಲ್ಲ, ಅಲ್ಲೇ ಇರುವಂತ ಗುಂಡಿಯೊಳಗೆ ಹಿಂಗೆ ಹೋಗ್ತದೆ. ಅಂದ್ರೆ ಎರಡು ವಿಷಯವನ್ನು ಯಾಕೆ ಹೇಳಿದ್ರೆ ಅಂದ್ರೆ, ಆ ಜನಗಳನ್ನು ನೋಡಿ ಯೇಸು ಅರಿತರು, ಮನುಷ್ಯನು ಟೋಟಲ್ ಸಮಸ್ಯೆ ಇರುವವನು. ಮನುಷ್ಯನೇನು ನೋಡಿ, ಈಗ ಸ್ವಲ್ಪ ಹೊತ್ತಿಲ್ಲಿ ಕೂತಿದ್ದೀರಿ, ನಾನು ಹೇಳುದು ಕೆಲವರಿಗೆ ಏನಂದ್ರೆ ಎರಡೆರಡು ಯೋಚನೆ ಮಾಡ್ತಾರೆ. ಇವತ್ತು ಈಗ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ, ಆಗ್ಲೂ ಕೆಲವು ಗ್ಯಾಸ್ ಏನೋ ನಾಳೆ 3,000 ಕೇಳ್ತಾರ, ಮೊದಲೇ ತಗೊಂಡಿರ್ಬೇಕು, ಗ್ಯಾಸ್ ಇದು ಪುಸ್ತಕ ಎಲ್ಲಿದೆ, ಇನ್ನು ಸ್ವಲ್ಪ ದಿವಸದ ಮೇಲೆ ಮೋದಿ ಏನು ಹೇಳ್ತಾರೆ, ಹೀಗೆಲ್ಲ ಚಿಂತೆ ಮಾಡೋರು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಇದ್ರು ಕೂಡ ಏನು ಯೋಚನೆ ಮಾಡ್ತೀವಿ ನಾವು? ಈಗ ನೋಡಿ, ಎರಡು ಆಲೋಚನೆ ಬರ್ತದೇ ಇಲ್ವಾ? ಕೆಲವು ಸರಿ ಬರ್ತದೆ ಇಲ್ವೋ? ಅಲ್ಲೊಂದು ಪ್ಲಾಸ್ಟಿಕ್ ಬಿಟ್ಟು ಬಂದೆ, ಹಲಸಿನನ್ನು ತಗೊಂಡು ಹೋಗ್ಲಿಕ್ಕೆ ಹೇಳಿದ್ರು, ನೆನಪೇ ಇಲ್ಲ. ಈಗ ಭಾನುವಾರ ನೆನಪು ಬಂತು. ಈಗ ಕೂತ್ಕೊಳ್ಳುವಾಗ ಎಲ್ಲ ಯೋಚನೆ ಬರುದು. ನೀವು ಗಮನಿಸಿದ್ರ? ನಾವು ಸರಿಯಾಗಿ ಕೆಲವು ಸರಿ ಒಂದು ವಿಷಯಕ್ಕೆ ಆಲೋಚನೆ ಕೊಡ್ಲಿಕ್ಕೆ ಆಗ್ತದಾ? ನೀವು ಯಾರಾದ್ರೂ ಆಲೋಚನೆ ಕೊಡ್ಲಿಕ್ಕೆ ಸಾಧ್ಯನಾ? ನಾವಿಲ್ಲಿ ಮಾತಾಡ್ತಿರುವಾಗ ಕೆಲವು ಸರಿ ಎಲ್ಲೋ ಆಲೋಚನೆ ಬರ್ತದೆ. ಅಲ್ಲೊಂದು ಕೈವಾರ ಬಿಟ್ಟು ಬಂದೆ, ಯೋಚನೆ ಮಾಡ್ತಾರೆ, 2 ಪೆನ್ಸಿಲ್ ಅವನಿಗೆ ಕೊಟ್ಟುಬಿಟ್ಟೆ, ಒಳ್ಳೆ ಪೆನ್ ತಗೊಂಡೋದ. ಇಲ್ಲಿ ಯಾವಾಗ ದೇವರ ವಾಕ್ಯ ಹೇಳ್ತೀವಿ, ಆಗ ಎರಡೆರಡು ಮನಸ್ಸು. ಅದಕ್ಕೆ ಅವರನ್ನು ನೋಡಿ ಹೇಳಿದ್ರು, ಆ ಶಾಸ್ತ್ರಿಯನ್ನು ನೋಡಿ ಯೇಸು ಹೇಳಿದ್ರು, ನರಿಗಳಿಗೆ ನೋಡು ಗುದ್ದುಗಳಿವೆ. ಏನಂದ್ರೆ ಈ ನರಿಗಳು ಏನ್ ಮಾಡುದಂದ್ರೆ ಅದು ಮಾತ್ರ ಒಳಗೆ ಹೋಗ್ತದೆ, ಇಲ್ಲಿ ಹೀಗೆ ಮಾಡಿ ಅವನ ಮನುಷ್ಯನ ಆಲೋಚನೆ ನೋಡಿ. ಈ ದೇಹ ಒಂದು ನರಿಗಳ ಗುದ್ದು ಇದ್ದಾಗೆ. ಈ ದೇಹ ಏನು? ಶರೀರದಲ್ಲಿರುವಂತ ಅನೇಕ ಸ್ವಭಾವಗಳಿದೆ ಅಂತೆ. ಶರೀರ ಭಾವದ ಕರ್ಮಗಳು ಏನಾಗಿದೆ? ತುಂಬಾ ಕೆಳಗೆ ಹೋಗಿದೆ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿ. ಬೈಬಲ್ ಹೇಳ್ತದೆ ಪ್ರಸಿದ್ಧವಾಗಿದೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ, ಕೋಪ, ಬೇಸರ, ನೋವು, ಹೊಟ್ಟೆಗಿಚ್ಚು, ಸಂಕಟ ಕೂತಿರುವಾಗಲೇ ಬರ್ತದೆ. ಚೆನ್ನಾಗಿರ್ತಾರೆ, ಇಬ್ರು ಚೆನ್ನಾಗಿ ಮಾತಾಡ್ತಿದ್ರೆ, 3 ಜನ ಪ್ರೇಯರ್ ಮಾಡ್ತಿದ್ರೆ ಅಸೂಯೆ ಪಡುದು. ಒಬ್ರು ಚೆನ್ನಾಗಿ ಡ್ರೆಸ್ ಹಾಕಿದ್ರೆ ಅಸೂಯೆ ಪಡುದು, ಒಬ್ಬರು ಸಂತೋಷವಾಗಿದ್ರೆ ಅಸೂಯೆ ಪಡುದು, ಒಬ್ಬರಿಗೆ ಏನಾದ್ರೂ ಆದ್ರೆ ಅದು ಗೊತ್ತು ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಪ್ರೈಸ್ ದಿ ಲಾರ್ಡ್ ಬ್ರದರ್. ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ದೆವ್ವ ಒಳಗಿಂದ ಹೊರಗೆ ಬರುವಾಗ ಗೊತ್ತಾಗ್ತದೆ, ಓ ಇದು ಇದ್ದದ್ದು ಸರಿಯಲ್ಲ. ಪ್ರಿಯರೇ, ನಾನು ಹೇಳ್ತಾ ಇರೋದು ಗಮನಿಸಿ. ಅಸೂಯೆ, ಸಂಕಟ, ಬೇಸರ, ನೋವು, ಹೊಟ್ಟೆಕಿಚ್ಚು, ಇದೆಲ್ಲ ಮನುಷ್ಯನ ಶರೀರ ಭಾವದ ಕರ್ಮಗಳು. ಇದೇ ನಮ್ಮನ್ನು ತಿನ್ನುವಂತ ನರಿಗಳು. ಯಾಕಂದ್ರೆ ಅದು ನೇರವಾಗಿರುವುದಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಲಾಸ್ಟ್ ಹೋಗಿ ಅಲ್ಲಿ ಸೇರ್ತದೆ. ಲಾಸ್ಟ್ ಹೇಳ್ತದೆ ನಾನ್ ಸೇಫ್, ಯಾರು ಬರಲ್ಲ, ಯಾಕಂದ್ರೆ ಗೂಡು ಹಾಗೇನೆ ಕಟ್ಟಿಟ್ಟಿದ್ದೀನಿ. ಶರೀರ ಭಾವದ ಕರ್ಮ ಹಾಗೇನಲ್ವಾ?
ನಾವು ಬೆಳಿಬೇಕು, ನಾವು ಒಳ್ಳೇದಾಗ್ಬೇಕು, ನಾವು ಇದಾಗ್ಬೇಕು, ನಮ್ಮ ಮಕ್ಕಳು ಒಳ್ಳೆಬೇಕು, ನಮ್ಮ ಇರಬೇಕು. ಬೇರೆಯವರಿಗೆ ನಾವು ಬಿಟ್ಟು ಕೊಡಲ್ಲ. ಕೆಲವು ಸರಿ ಸಭೆಯಲ್ಲಿ ಯಾರೋ ಹೊಸಬ್ರು ಬರ್ತಾರೆ, ದೇವಜನರು ಬರ್ತಾರೆ, ಅನೇಕರು ಹುಡುಕಿಕೊಂಡು ಬರ್ತಾರೆ. ಬ್ರದರ್ ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮಗೆ ಏನು ಬೇಕು, ಅವರ ಕಾರ್ಯಗಳನ್ನು ನೋಡುದಿಲ್ಲ. ಮೊದಲೊಂದು ಹಾಡಿರ್ತಾರೆ, ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಅಂದರ ಅಲ್ವಾ, ಒಂದು ಪಾಠದಲ್ಲಿ ಇತ್ತು, ನೀವು ಇದ್ದಾರೆ ಹಂಗೆ. ನಾವು ಎಳೆಯರು, ನಾವೇ ಸಭೆಯವರು, ನಾವೇ ಹಳೆಯ ಮುದುಕರು, ಹೃದಯ ನಮ್ಮದು ಸರಿ ಇದೆ, ಬೇರೆಯವರೆಲ್ಲ ಸರಿ ಇಲ್ಲ. ನಾವು ಹಂಗೆ ತಿಳ್ಕೊಂಡಿದೀವಾ? ತಿಳ್ಕೋಬಾರ್ದು. ನಮ್ಮ ಶರೀರ ಭಾವದ ಕರ್ಮಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಯಾವಾಗಲೂ ಅದು ಓಡಾಡ್ತದೆ. ಸ್ವಾಮಿ ಅವನನ್ನು ನೋಡಿ ಹೇಳಿದ್ರು ಶಾಸ್ತ್ರಿ, ನರಿಗಳಿಗೆ ಗುದ್ದುಗಳಿವೆ. ಪ್ರೈಸ್ ಗಾಡ್. ನರಿಗಳ ಗುದ್ದು ಏನಿದೆ, ನೇರವಾಗಿ ಇಲ್ಲ. ಅವುಗಳ ಸ್ವಭಾವಗಳು ಉಲ್ಟ ಪಲ್ಟ, ಅವರ ಮನಸ್ಸುಗಳು ಚಂಚಲ, ನಮ್ಮ ಆಲೋಚನೆಗಳು ಎಲ್ಲೆಲ್ಲಿ ಇರ್ತದೆ. ಎರಡನೇದಾಗಿ ಹೇಳಿದ್ರು, ಆಕಾಶದಲ್ಲಿ ಏನಂತ ತೋರಿಸಿದ್ದಾರೆ ದೇವರು, ಅವರಿಗೆ ಅರ್ಥ ಆಗ್ಲಿ ಅಂತ ಯಾವುದನ್ನು ಸೂಚನೆ ಮಾಡಿ ಹೇಳ್ತಾ ಇರೋದು ಈಗ ಯೇಸ್ವಾಮಿ. ಒಂದನೇದಾಗಿ ಶರೀರ ಭಾವದ ಕರ್ಮಗಳನ್ನು ಸೂಚನೆ ಮಾಡಿ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಈ ಮೈಂಡ್ ಅನ್ನು ಏನಂತೆ, ವಿಜ್ಞಾನ ಪಾಠದಲ್ಲಿ ರುಂಡ, ಮುಂಡ ಮತ್ತು ಕೈಕಾಲುಗಳು. ಈಗ ಮುಂಡ ಯಾವುದು, ರುಂಡ ಇದು ಮುಂಡ ಹೇಳುದಲ್ವಾ, ಕೈಕಾಲುಗಳು. ಮನುಷ್ಯನ ದೇಹದ ಅಂಗಗಳು ಈಸಿಯಾಗಿ ಹೇಳ್ತಾರೆ, ರುಂಡ, ಮುಂಡ ಮತ್ತು ಕೈಕಾಲುಗಳು ಅಲ್ವಾ. ಹೌದಾ, ಬರ್ದಿದೀವ ಇಲ್ವಾ ಉತ್ತರ ಎಲ್ಲ. ಈಗ ಈ ರುಂಡಕ್ಕೆ ಬರುವ. ಈ ರುಂಡ ಏನಂದ್ರೆ, ಇದು ಯಾವಾಗ್ಲೂ ಟೆನ್ಷನ್, ಪ್ರಾರ್ಥನೆ ಮಾಡುವ ಟೆನ್ಷನ್, ಇನ್ನೊಬ್ಬ ಟೆನ್ಷನ್, ಅವನು ಹಿಂಗೆ ಹೇಳಿದ, ಇವನು ಹೆಂಗೆ ಹೇಳಿದ, ಅವ್ರು ಹಂಗ್ ಮಾತಾಡ್ತಾರೆ, ಇವರು ಪ್ರಾರ್ಥನೆ ಮಾಡ್ಲಿಕ್ಕೇನಾಗಲ್ಲ. ಪಾಪ ಗಂಡ ಹೆಂಡತಿ ಒಟ್ಟಿಗೆ ಪ್ರೇಯರ್ ಮಾಡುವಂತ ಕೂತ್ಕೊಳ್ಳುದು, ಎಂತ ಹೇಳುದು, ಅದು ಅವರು ಆ ಸಿಸ್ಟರ್ ಇದ್ದಾರಲ್ಲ, ಈ ಬ್ರದರ್ ಇದ್ದಾರೆ, ನಿಮಗೆ ಅವ್ರ ವಿಷಯ ಗೊತ್ತಾ, ಇವನು ಪ್ರಾರ್ಥನೆಯಲ್ಲಿ ಸ್ಟಾಪ್ ಆಯ್ತು. ಪ್ರೈಸ್ ಗಾಡ್. ಇನ್ನೊಬ್ಬ ಬ್ರದರ್ ಹಂಗೆ ಸ್ಟಾರ್ಟ್ ಮಾಡಿದ, ಇನ್ನೊಬ್ರು ಅತ್ತೆನೋ ಮಾವನೋ ಯಾರೋ ಒಬ್ರು ಪ್ರಾರ್ಥನೆ ಮಾಡುವಾಗಲೇ ಅವ್ರಿಗೆ ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮಾತಾಡೋದು ನಾನು ಹೇಳ್ತಾ ಇರೋದು. ಪ್ರೈಸ್ ಗಾಡ್ ಅಲ್ವಾ. ಪ್ರಾರ್ಥನೆ ಮಾಡುವಾಗಲೇ ಅಡ್ಡಿ ಯಾವನೋ ಬರುದು, ತಟ್ಟೆ ಉಂಟಾ, ಸಕ್ಕರೆ ಇದೆಯಾ, ಫೋನ್ ರಿಂಗ್ ಬರುದು, ಆಗ್ಲೂ ಅರ್ಜೆಂಟ್ ಫೋನ್ ಅಂತ ಓಡುದು, ಪ್ರಾರ್ಥನೆ ಕಟ್ಟಲ್ಲಿ. ಪ್ರಾರ್ಥನೆ ಇರುತ್ತಾ? ನಿಶಾಂತ್ ಏನೋ ಪಾಪ ನಂಗೆ ಯಾರು ಹೇಳ್ತಾ ಇಲ್ಲ, ಮದುವೆ ಆಗದಿರೋದು ಒಳ್ಳೇದಕ್ಕೆ. ಪ್ರೈಸ್ ಗಾಡ್. ಟೈಮ್ ಉಂಟಲ್ವಾ. ಪ್ರೈಸ್ ಗಾಡ್. ನೋಡಿ ಇಲ್ಲಿ ಗಮನಿಸಿ, ಯೇಸು ಅವರನ್ನು ನೋಡಿ ಶಾಸ್ತ್ರಿ ಯಾವಾಗ ನೀನು ಎಲ್ಲಿ ಹೋದ್ರು ಬರ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವನಿಗೆ ನೇರವಾಗಿ ಹೇಳಿದ್ರು, ನೋಡು ನರಿಗಳಿಗೆ ಗುದ್ದುಗಳಿವೆ, ಅವುಗಳು ಏನ್ ಮಾಡ್ತದೆ, ಗೂಡ ನೀಗೆಗೆ ಕೊರ್ದು ಹೀಗೆ ಹೋಗ್ತದೆ. ಶರೀರದಲ್ಲೆಲ್ಲ ಏನು ಅದಾಗ್ಬೇಕು, ಇದಾಗ್ಬೇಕು, ಆ ಮಕ್ಕಳಿಗೆ ಮದುವೆ ಆಗ್ಬೇಕು, ಇವರಿಗೆ ಮೊಮ್ಮಕ್ಕಳಾಗ್ಬೇಕು, ನಾನು ವೈಭವದಲ್ಲಿ ನೋಡ್ಬೇಕು, ನಾವು ಹೇಳ್ತೀವಿ ಮಕ್ಕಳನ್ನು ಕಾಣುವವನಾಗಿ ಯೆರೂಸಲೇಮಿನ ಸೌಭಾಗ್ಯ ನೋಡು, ಆಯ್ತು ಆಮೇಲೆ ನಿದ್ರೆ ಮಾಡಿ ಸಾಕು. ಕೆಲವರು ಹೇಳ್ತಾರೆ, ನಾನು ಒಳ್ಳೆ ಎಲ್ಲರ ಮದುವೆ ನೋಡಿ ಸತ್ರೆ ಸಾಕು, ಬೇರೆ ಏನು ಬೇಡ ಅಂತೆ. ಈ ಮನೆಯಲ್ಲಿ ಪ್ರಾಯಸ್ಥರು ಕೆಲವರು ಇರ್ತಾರೆ, ನೋಡಿದ್ರ? ಹಾಗೆ ಹೇಳ್ಬೇಕು ಅವ್ರಿಗೆ, ನೀವು ಸತ್ರೆ ಒತ್ಕೊಂಡು ಹೋಗುದು ಯಾರು? ಕಷ್ಟ ಇಲ್ವಾ ಅಲ್ಲಿ ಒತ್ಕೊಂಡು 4 ಜನ ಹೋಗ್ಬೇಕಲ್ಲ. ನೋಡಿ ಕೆಲವರದ್ದು ಮಾತು ನೋಡಿ, ಅದು ಚೇಂಜ್ ಆಗ್ಬೇಕು. ಏನಾಗ್ಬೇಕು? ಖಾಲಿ ನಾನು ಅದನ್ನು ನೋಡಿದ್ರೆ ಸಾಕು, ಮತ್ತೆ ಕಣ್ಣು ಮುಚ್ಚಿದ್ರೆ ಸಾಕಂತ. ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ, ಟಿಕೆಟ್ ಎಲ್ಲಿಗೆ ತಗೊಂಡಿದ್ದಾರೆ ಗೊತ್ತಿಲ್ಲ, ಆದ್ರೆ ಒಟ್ಟು ಅಲ್ಲಿ ನೋಡಿದ್ರೆ ಅಲ್ಲಿ ಉರಿತಾರೆ, ಅಲ್ಲಿ ಸುಮ್ಮನೆ ಇರ್ತದ, ಅಲ್ಲಿ ಬಡಿತಾ ಇರ್ತಾರೆ ಬಾಯನ್ನು ಅಲ್ವಾ. ಪ್ರಿಯರೇ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ. ಇನ್ನೊಂದು ಆಕಾಶದಲ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾರಿಗೆ ಹೇಳ್ತಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಯ ಮೈಂಡಿಗೆ ಹೇಳ್ತಿದ್ದಾರೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ. ತಲೆಯಲ್ಲಿ ಎಲ್ಲ ಚಿಂತನೆ, ದೇವರ ವಾಕ್ಯ ಇಲ್ಲ, ದೇವರ ಕಾರ್ಯ ಇಲ್ಲ. ಶರೀರದಲ್ಲಿ ಶರೀರ ಭಾವದ ಕರ್ಮ. ಅವಳನ್ನು ನೋಡಿದ್ರೆ ಇವನಿಗಾಗಲ್ಲ, ಇವ್ನು ನೋಡಿದ್ರೆ ಅವನಿಗಾಗಲ್ಲ, ಇವ್ರನ್ನ ನೋಡಿದ್ರೆ ಅವರು ಮಾತಾಡಲ್ಲ, ಇವ್ರನ್ನ ನೋಡಿದ್ರೆ ಅವ್ರು ಚೆನ್ನಾಗಿರ್ತಾರೆ ಎಲ್ಲರೂ. ಅಲ್ಲೇಲಿಯ ಸ್ತೋತ್ರ, ಸ್ತೋತ್ರ ಸಿಸ್ಟರ್, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನಗೆ ಆತ್ರ, ನಾನು ಮನೆಗೆ ಹೋಗ್ತೀನಿ. ಪ್ರೈಸ್ ಗಾಡ್. ಒಬ್ಬರಿಗೆ ಮಾತಾಡುವಷ್ಟು ಕೂಡ ಸಮಸ್ಯೆ ಇಲ್ಲ. ಒಂದು ಸಿಸ್ಟರ್ ಹೇಳಿದ್ರು, ಯಾವ ಸಭೆದ ಅಂತ ಹೇಳಲ್ಲ, ಅವ್ರು ಹೇಳಿದ್ರು, ಯಾಕೆ ಸಿಸ್ಟರ್ ನೀವು ಸಭೆಗೆ ಬೇಗ ಬರ್ತೀರಿ, 11ವರೆಗೆ ಇಲ್ಲಿದ್ದೀರಲ್ಲ ಅಂತ ಹೇಳಿದ್ರೆ, ಅವ್ರು ಹೇಳುದು ಏನಂದ್ರೆ, ಪಾಸ್ಟರ್ ಆ ಸಭೆಯಲ್ಲಿ ಯಾರು ಸರಿ ಇಲ್ಲ, ಅದಕ್ಕೆ ನಾನು ಸ್ತೋತ್ರ ಆರಾಧನೆ ಎಲ್ಲ ಮಾಡಿ ಸೀದಾ ಹಿಂದೆ ಬಗೆಯಲ್ಲಿ ಓಡ್ಕೊಂಡು ಬರ್ತೀನಿ. ಅಲ್ಲ, ಮಾತಾಡಲು ಯಾರ ಜೊತೆನು ಇಲ್ಲ, ಯಾರು ಸರಿ ಇಲ್ಲ. ಆಕ್ಚುಲಿ ಸರಿ ಇಲ್ಲ ಇವರೇ. ಪ್ರಿಯರೇ, ನಾವು ಒಬ್ಬರಿಗೆ ಮಾತಾಡ್ಲಿಕ್ಕೆ, ಒಂದು ವಿಚಾರಿಸ್ಲಿಕ್ಕೆ, ಒಬ್ಬರ ಬಾರನ್ನು ಒಬ್ಬರು ಒರ್ಲಿಕ್ಕೆ, ಒಬ್ಬರ ಪ್ರೇಯರ್ ರಿಕ್ವೆಸ್ಟ್ ಕೇಳಲಿಕ್ಕೆ, ಒಂದು ಅನ್ಯೋನ್ಯತೆ ಮಾಡ್ಲಿಕ್ಕೆ ಸಭೆಗೆ ಬಂದದ್ದು, ಹೌದಲ್ವಾ? ನಮಗೆ ಲೇಟ್ ಆಗ್ಬೋದೇನೋ, ಅವರು ಒಂದು ಅನ್ಯೋನ್ಯತೆ ಮಾಡುವಷ್ಟು ಸಮಯ ಇಲ್ಲದವರು, ಇನ್ನು ಕರ್ತನಾದ ಯೇಸು ಕ್ರಿಸ್ತನ ಹೇಳುವಾಗ ಓಡಿಯಾಗಿ ಅಲ್ಲಿ ಅರ್ಧದಲ್ಲಿ ಇರ್ತಾನೆ. ಕೆಲವರು ಆ ರೀತಿಗೆ ಹೋಗುವವರು, ಸಭೆಯಲ್ಲಿ ಅನ್ಯೋನ್ಯತೆ ಮಾಡಿದವರು ಇರ್ತಾರೆ. ನೋಡಿ, ಈ ಸಭೆ ಅನ್ಯೋನ್ಯತೆಗೆ ಕಾರ್ಯ. ಇಲ್ಲಿ ನೋಡಿ, ಜನಗಳು ಗುಂಪಾಗಿ ಬಂದಿದ್ದಾರೆ. ಯೇಸು ಹೇಳ್ತಾ ಇದ್ದಾರೆ, ನರಿಗಳಿಗೆ ಗೂಡುಗಳಿವೆ, ಶರೀರಭಾವದ ಎಲ್ಲಾ ಕರ್ಮಗಳು, ಕ್ರಿಯೆಗಳು ಇಟ್ಕೊಂಡು ಬಂದಿದ್ದೀರಾ. ಎರಡದಾಗಿ ಮೈಂಡಲ್ಲಿ ಏನಿದೆ, ಇದ್ದ ಚಿಂತನೆಗಳು, ಪ್ರಾರ್ಥನೆ ಮಾಡೋಣ, ಆರಾಧನೆ ಮಾಡೋಣ ಹೇಳ್ತೀರಾ, ಆದ್ರೆ ಕೂತ್ಕೊಂಡಲ್ಲೂ ಕೂಡ ಚಿಂತೆ. ನಮ್ಮ ಮೈಂಡ್ ನೋಡಿ ಹಾಗೆ ಅಲ್ವಾ? ಅವರ ಕುರಿತು ಇಲ್ಲ ಸಿಸ್ಟರ್ ಅಲ್ಬೇಡಿ, ಯಾಕೆ ಬ್ರದರ್ ಈಗ ನೋವುತ್ತೆ, ನಾವಿದ್ದೀವಿ ಅಂತ ಹೇಳಿ ಮತ್ತೆ ನಾಳುದೆ, ಮತ್ತೆ ಗೊಣ್ಣೆ ಸುರಿಸುದೆ, ಮತ್ತೆ ಬೇಸರ ಮಾಡುದೆ, ಮತ್ತೆ ನೋವು ಪಡಿಸುದೆ, ಮತ್ತೆ ಹೇಳುದೆ.
ಒಂದು ವಾರದಲ್ಲಿ ಹೇಳಿರ್ತಾರೆ ಅದೆಲ್ಲ ಮರ್ತು ಬಿಡ್ಬೇಕಂತ, ಒಂದು ವಾರದ ಮೇಲೆ ಮತ್ತೆ ಯೋಚನೆ ಅದೇ. ಪ್ರೈಸ್ ಗಾಡ್ ಅಲ್ವಾ? ನಮ್ಮ ಜೀವನ ಸ್ಥಿರ ಇದೆಯಾ? ನಮ್ಮ ಮೈಂಡ್ ಸ್ಥಿರವಾಗಿರುವುದಿಲ್ಲ. ಆಕಾಶದ ಯಾರೋ ಗೂಡು ನೋಡಿ, ಕಾಗೆ ಒಂದು ಮರಿ ಇಟ್ರೆ ಅದ್ರ ಹತ್ರ ಹೋಗಿ ನಿಂತ್ಕೊಳ್ಳಿ ಅಂತೆ, ಆ ಮರದ ಕಿಚ್ 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 ಉಪದ್ರ ಮಾಡ್ತಾನೆ ಇರ್ತದೆ, ಅಲ್ಲಿ ಇರ್ತದಲ್ವಾ ಅಲ್ವಾ? ನೀವು ನೋಡಿದ್ರೆ ಯಾರಾದ್ರೂ ಕಾಗೆದು ಗೂಡು ಅಥವಾ ಮನೆಯಲ್ಲಿ ಅಲ್ಲಿ ಮೇಲೆ ಮರದಲ್ಲಿ ಪಕ್ಷಿಗಳು ಕಟ್ಟಿದ್ರೆ ಅವುಗಳಲ್ಲಿ ಗಲಾಟೆ ಗಿಜಿ 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 ಅಂತ ಅವರೇ ಕುಕ್ಕುದು, ಅವರಿಗೆ ಇದು ಮಾಡುದು, ಈ ಮೈಂಡ್ ಅಲ್ಲೆಲ್ಲ ಡಿಸ್ಟರ್ಬೆನ್ಸ್ ಅಲ್ವಾ? ಅದನ್ನು ಯೇಸು ಸ್ವಾಮಿ ಹೇಳಿದ್ರು, 6 ಪಕ್ಷಿಗಳಿಗೆ ಗೂಡುಗಳಿವೆ, ಅದು ಕೆಳಗಿನ ವಾಕ್ಯ ನೋಡ್ರಿ. ಆದರೆ ಮನುಷ್ಯ ಕುಮಾರನಿಗೆ ಹಾ. ತಲೆ ಇಡುವಷ್ಟು ಸ್ಥಳವೂ ಇಲ್ಲ. ಆಮೇಲೆ ನೋಡ್ರಿ, ಹಾರಾಡುವ ಪಕ್ಷಿಗಳಿಗೆ ಗೂಡಿದೆ, ಚಿಂತನೆ ಮಾಡ್ಲಿಕ್ಕೆ ಅದು ಇದು ಎಲ್ಲ ಯೋಚನೆ ಮಾಡ್ಲಿಕ್ಕೆ ಮೈಂಡ್ ಇದೆ, ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತೆಲ್ಲ ಇದೆ. ಬೇರೆಯವರ ಕುರಿತು ನಕಾರಾತ್ಮಕವಾಗಿ ತಿಳಿಯಲು ಅಥವಾ ಹರಟೆ ಹೊಡಿಲಿಕ್ಕೆ ಅದು ಇದೆಲ್ಲ ಶರೀರ ಭಾವಕ್ಕೆ ಎಲ್ಲ ಟೈಮ್ ಇದೆ. ಟಿವಿ ನೋಡ್ಲಿಕ್ಕೆ, ಇಂಟರ್ನೆಟ್ಗೆ ಅದು ನೋಡ್ಲಿಕ್ಕೆ ಹೀಗೆ ಮಾಡಿ ಹೀಗೆ ಮಾಡ್ತಾನೆ ಇರ್ತೀವಿ ರಾತ್ರಿ ಎಲ್ಲ. ರಾತ್ರಿ ಕೆಲವು ಕನಸಲ್ಲೂ ಹೀಗೆ ಮಾಡ್ತಾ ಇರ್ತಾರೆ. ಈಗ ಮೊದಲೆಲ್ಲ ವಾಟ್ಸಪ್ ಇದೆಲ್ಲ ಇತ್ತಲ್ವಾ, ಈಗ ನೋಡಿ, ಈಗ ಹಾಗೆಲ್ಲ ಹೀಗೆ ಮಾಡಿದ ಒಂದೊಂದು ವಿಡಿಯೋ ಬರ್ತದೆ. ಏನ್ ಹೇಳುದು ಅದಕ್ಕೆ? ರೀಲ್ಸ್ ಅಲ್ಲ, ಶಾರ್ಟ್ಸ್ ರೀಲ್ಸ್ ನೋಡಿ. ಹೀಗೆ ಸ್ವಲ್ಪ ದಿವಸದ ಮೇಲೆ ಹೀಗೇನೆ ಮಾಡ್ತಾನೆ ಇರ್ತಾನ ಅಂತ ಹೋಗುವಲ್ಲೆಲ್ಲ ಅಲ್ವಾ? ಅದಕ್ಕೆಲ್ಲ ನಮಗೆ ಟೈಮ್ ಇರ್ತದೆ ಎಲ್ಲರಿಗೂ ಕೂಡ. ಆದ್ರೆ ಬೈಬಲ್ ಹೇಳ್ತದೆ ಮನುಷ್ಯ ಕುಮಾರನಂದ್ರೆ ಯಾರು? ದೇವರ ವಾಕ್ಯ. ಪಕ್ಕದವ್ರಿಗೆ ಹೇಳ್ರಿ, ಮನುಷ್ಯ ಕುಮಾರನಂದ್ರೆ ದೇವರ ವಾಕ್ಯ. ಆಕಾಶದಲ್ಲಿರುವ ಪಕ್ಷಿ ಅಂದ್ರೆ ಗೂಡು ಅಂದ್ರೆ ತಲೆ, ಪಕ್ಷಿಗಳಂದ್ರೆ ಚಿಂತೆಗಳು, ನರಿಗಳಂದ್ರೆ ಮನುಷ್ಯನ ಸ್ವಭಾವಗಳು. ಈಗ ನೀವು ಹೇಳಿ ನನಗೆ ಉತ್ತರ. ಮನುಷ್ಯ ಕುಮಾರಿಗೆ ತಲೆ ಇಡುವಷ್ಟು ಜಾಗ ಇಲ್ಲ ಅಂದ್ರೆ ಏನರ್ಥ? ಯೇಸ್ವಾಮಿಗೆ 5 ಸೆಂಟ್ ಜಾಗ ಕೊಟ್ಟಿಲ್ವಾ? ದೇವರ ವಾಕ್ಯಕ್ಕೆ ಅವರು ಸಮಯವನ್ನು ಇಲ್ಲಿ ಗಮನಿಸಿ, ಯಾಕೆ ಯೇಸು ಅವ್ರನ್ನ ಆಚೆ ಹೋಗಿ ಅಂತ ಹೇಳಿದ್ರಂದ್ರೆ, ಅವರು ನೋಡುವಾಗಲೇ ಯೇಸು ಫೈನ್ ಮಾಡಿದ್ದಾರೆ, ಇವರು ದೇವರ ವಾಕ್ಯಕ್ಕೆ ಬೆಲೆ ಕೊಡದವರು. ಅಲ್ಲೆಲ್ಲೂಯ್ಯ. ಕೆಲವು ಸರಿ ನಾವು ಯಾಕೆ ತಿರಸ್ಕಾರಕ್ಕೆ ಒಳಪಡುತ್ತೇವೆ ಅಂದ್ರೆ, ಕೆಲವು ಬಾರಿ ನಮಗೆ ಯಾಕೆ ದೇವರ ಅದ್ಭುತಗಳು, ಕೆಲವು ಕಾರ್ಯಗಳು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ದೇವರು ನಮ್ಮನ್ನು ತಳ್ಳಿಲ್ಲ, ಬಾದ್ರೆ ಸ್ವಲ್ಪ ಸಮಯ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಏನಕ್ಕಂದ್ರೆ ನಾವು ಪ್ರಪಂಚದ ಚಿಂತೆಗೆ ಆಲೋಚನೆ ಕೊಟ್ಟಿದ್ದೇವೆ, ದೇಹದಲ್ಲಿರುವಂತಹ ಕೆಲವು ಸ್ವಭಾವಗಳಿಗೆ ಆಲೋಚನೆ ಕೊಟ್ಟಿದ್ದೇವೆ. ಆದ್ರೆ ದೇವರ ವಾಕ್ಯಕ್ಕೆ ತಲೆ ಇಡುವಷ್ಟು ಜಾಗ ನಮ್ಮಲ್ಲಿಲ್ಲ. ಯೋಚನೆ ಮಾಡಿ, ಇಲ್ಲಿ ಫುಲ್ ಆಗಿದೆ, ನರಿಗಳಿಗೆ ಗೂಡುಗಳಿವೆ, ಹೌದಲ್ವಾ? ಇದು ಫುಲ್ ಆಯ್ತಾ? ಈಗ ತಲೆ ಒಂದು ಬಾಕಿ ಅಲ್ವಾ? ಈಗ ಇದಕ್ಕೆ ಗೂಡು ಕಟ್ಟಿ, ಇದಕ್ಕೆ ಹೊಸ ಗೂಡು ಇದೆ. ಇನ್ನು ಮನುಷ್ಯ ಕುಮಾರಿಗೆ ತಲೆ ಇಡುವಷ್ಟು ಜಾಗ ಎಲ್ಲಿದೆ? ನಾನು ಹೇಳಿದ ಅರ್ಥ ಆಯ್ತಾ? ದೇವರ ವಾಕ್ಯಕ್ಕೆ ಶರೀರಭಾವದ ಕರ್ಮಗಳು ಯಾವಾಗ್ಲೂ ಇದ್ರೆ ದೇವರ ವಾಕ್ಯ ನಮ್ಮ ಒಳಗೆ ಕೆಲಸ ಮಾಡ್ತದ? ಮೈಂಡಲ್ಲಿ ಯಾವಾಗ್ಲೂ ಚಿಂತೆ ಇದ್ರೆ, ಯೇಸ್ವಾಮಿ ಪದೇ ಹೇಳಿದ್ರು, ಚಿಂತೆ ಮಾಡ್ಬೇಡ್ರಿ, ಉದ್ದ ಆಗಲ್ಲ, ಗಿಡ್ಡ ಆಗಲ್ಲ. ಈಗ ನಾನು ಉದ್ದಾಗ್ತೀನಾ? ಯಾರು ಏನು ಮಾಡಿದ್ರು, ಎಷ್ಟು ಲಿಂಬೆ ಗುಳಿ ಕಟ್ ಮಾಡಿದ್ರು ಉದ್ದ ಆಗಲ್ಲ. ಪ್ರೈಸ್ ಗಾಡ್. ಉದ್ಧಾರ ಆಗ್ತೀನಿ. ಏನಾಗ್ತೀನಿ? ಉದ್ಧಾರ ಆಗ್ತೀನಿ, ಉದ್ದ ಆಗಲ್ಲ. ನನ್ನನ್ನು 2 ಜನ ಹೇಳಿದ್ರು ಉದ್ದ ಆಗ್ತೀನಾ? ಇಷ್ಟೇ, 5.2 3 ಅಥವಾ ಅಲ್ವಾ? ಜಾಸ್ತಿ ಉದ್ದ ಆಗ್ಲಿಕ್ಕೆ ಆಗಲ್ಲ. ಆದ್ರಿಂದ ಚಿಂತೆ ಮಾಡಲೇಬಾರ್ದು. ಉದ್ದ ಆಗುದಿಲ್ಲ ಅಂತ ಗೊತ್ತಿದೆಯಲ್ವಾ? ಉದ್ಧಾರನೂ ಆಗಲ್ಲ ಅಂತ ಗೊತ್ತಿದೆಯಲ್ವಾ? ಉದ್ಧಾರ ಆಗ್ಬೇಕಾದ್ರೆ ನಾವು ಚಿಂತೆ ಮಾಡಬಾರ್ದು. ಯೇಸು ಹೇಳಿದ್ರು, ಮನುಷ್ಯನಿಗೆ ತಲೆ ಇಡುವಷ್ಟು ಜಾಗ ಇಲ್ಲ. ಒಂದು ಕಡೆ ಚಿಂತೆ, ಇನ್ನೊಂದು ಕಡೆ ದೇಹವನ್ನು ತಿನ್ನುವ ನರಿಗಳು. ಏನು? ಶರೀರಭಾವದ ಸ್ವಭಾವಗಳು. ಏನ್ ಸ್ವಭಾವ? ಹಠ, ಕೋಪ, ಇದು ಚಿಕ್ಕದೇನೋ, ಚಿಕ್ಕ ಪ್ರಾಬ್ಲಮ್ ಏನು? ಕೆಲವರ ಮನೆಯಲ್ಲಿ ದೊಡ್ಡ ಪ್ರಾಬ್ಲಮ್ ಇರುತ್ತೆ, ಇವರ ಮನೆಯಲ್ಲಿ ಉಗುರಷ್ಟು ಪ್ರಾಬ್ಲಮ್, ಆದ್ರೆ ಅವರು ದೊಡ್ಡದು ಮಾಡುದು. ಪಾಪ ಅವ್ರದ್ದು ದೊಡ್ಡ ಪ್ರಾಬ್ಲಮ್ ಇರ್ತದೆ, ಆದ್ರೂ ಕೂಡ ಯೋಚನೆ ಮಾಡಲ್ಲ. ನಮ್ಮ ಸಭೆಯಲ್ಲಿ ಯಾರಿಗಾರು ಕೇಳಿದ್ರೆ ಪಾಪ ಎಲ್ಲರಿಗೆ, ಸಿಸ್ಟರ್ ನಿಮ್ಮದು ಪ್ರಾಬ್ಲಮ್ ಏನು? ಹಾಗೆ ಯಾವತ್ತು ಹೇಳಿದ್ರ, ನಿಮ್ಮ ಪ್ರಾಬ್ಲಮ್ಗಿಂತ ನನ್ನ ಪ್ರಾಬ್ಲಮ್ ಚಿಕ್ಕದು, ನಾನು ಇದಕ್ಕೇನೆ ಅಳ್ತಾ ಇದ್ದೆ. ಕೆಲವು ಸರಿ ನಾನು ಮಾತಾಡುವಾಗ ಕೆಲವು ಸರಿ ಯೋಚನೆ ಮಾಡ್ತೀನಿ ನಾನು. ಕೆಲವು ಪಾಸ್ಟ್ಗಳು, ಒಂದ್ಸರಿ ಕನ್ಯಾಕುಮಾರಿಗೆ ಹೋಗಿದ್ವಿ, ಅಲ್ಲಿ ಬೀಚ್ ಹತ್ರ ಏಜ್ ಮೀಟಿಂಗ್ ಇತ್ತು. ಆಗ ಅಲ್ಲಿ ಒಂದು 5 ಜನ ಪಾಸ್ಟ್ ಒಂದು ರೂಮಲ್ಲಿ, 3 ಜನ ಪಾಸ್ಟ್ ಒಂದು ರೂಮಲ್ಲಿ ಕೇಳಿದ್ವಿ. ನಾನು ನನ್ನದೇ ದೊಡ್ಡ ಸಮಸ್ಯೆ ಅಂತ ತಿಳ್ಕೊಂಡಿದ್ದೆ ಆ ಟೈಮಲ್ಲಿ, ಒಂದು 6 ವರ್ಷದ ಹಿಂದೆ. ಆದ್ರೆ ಆ ಪಾಸ್ಟ್ ಹೇಳುವಂತ ಒಂದು ಸಮಸ್ಯೆ ನೋಡಿದ್ರೆ ನಾನು ಹಾಗೆ ಯೋಚನೆ ಮಾಡಿದೆ, ದೇವ್ರೆ ನನ್ನದೇ ಸಮಸ್ಯೆ ಚಿಕ್ಕದಪ್ಪ, ಅವ್ರಿಗೆ ಹೇಳಿಕ್ ಹೋಗಿಲ್ಲ, ಇವರ ಸಮಸ್ಯೆ ಎಷ್ಟು ದೊಡ್ಡದು. ಕಣ್ಣೀರು ಬಂದು ಬಿಡ್ತು. ಹಿಂಗೆ ನಮಗೆ ಆಗಿದೆಯಾ ಯಾವಾಗಾದ್ರೂ? ನಾವು 4 ಜನರಿಗೆ ಮಾತಾಡಿದೆ ಅಲ್ವಾ? ನಾವೇನು ಹೇಳಿದ್ರು, ದೊಡ್ಡ ಭಯಂಕರ ಬೆಟ್ಟ, ನಂದು ಭಯಂಕರ ಮನೆ ಎದುರಲ್ಲಿ ಇದಾಗಿದೆ, ಅದಾಗಿದೆ, ನಮ್ಮದು ಸಮಸ್ಯೆ ಇದೆ ಅಲ್ವಾ ಎಲ್ಲರದು ಕೂಡ. ಅರೆ ಒಂದು ಸರಿ ಸ್ವಲ್ಪ ಚೇರ್ ಬಿಟ್ಟು ಆಚೆ ಹೋಗಿ ಸ್ವಲ್ಪ ಬೇರೆಯವ್ರಿಗೆ ಹೇಳುವಾಗ ಯೋಚನೆ ಮಾಡ್ತೀವಿ, ಅಯ್ಯೋ ದೇವರೇ ಪರವಾಗಿಲ್ಲ, ನನ್ನ ಗಂಡ ಗಂಜಿ ಆದ್ರೂ ಕೊಡ್ತಾನೆ, ಗಂಜಿನೂ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೈಸ್ ಗಾಡ್. ನನ್ನ ರೀತಿ ಸಾಂಬಾರು ಮಾಡ್ತೀನಿ ಹೇಳ್ತಾರೆ, ಇವಳು ಉಪ್ಪು ಸಾರು ಮಾಡಿ ತಿನ್ನಿ ಅಂತ ಹೇಳ್ತಾ ಇದ್ದಲ್ಲ. ಇದೆಲ್ಲ ಚಿಂತನೆ ಬಂದಿದ್ಯಾ? ಹಲೋ, ನನ್ನ ಮಕ್ಕಳು ಮನೆಗಾದ್ರೂ ಬರ್ತಾರೆ, ಇವ್ರ ಮಕ್ಕಳು ಬಸ್ ಸ್ಟ್ಯಾಂಡ್ ಅಲ್ಲೇ ಮಲಗ್ತಾರಂತೆ. ಪ್ರೈಸ್ ಗಾಡ್. ಇದು ಯಾವಾಗ ಯೋಚನೆ ಬಂದಿದ್ಯಾ?
ನನ್ನ ಮಕ್ಕಳು ರಿಮೋಟ್ ಹೊಡೆದಾಕಿದ್ರು, ಇವನು ಟಿವಿನೇ ಹೊಡೆದಾಕಿದಾನಂತೆ. ಇದು ಯೋಚನೆ ಬಂದಿದ್ಯಾ? ರಿಮೋಟ್ ಆದ್ರೂ ಒಂದು 400-500 ರೂಪಾಯಿ ಸರಿ ಮಾಡ್ಬೋದು, ತರಬಹುದು. ಇದು ಟಿವಿನೇ ಹೊಡೆದಾಕಿದ. ಎಷ್ಟು ದೊಡ್ಡ ಉಪದ್ರದವರ ಮನೆಯಲ್ಲಿದ್ದಾರಪ್ಪ. ಲಾಸ್ಟ್ಗೆ ನಮಗೇನು ಪ್ರೀತಿ ಬಂದ್ರೆ ನಮ್ಮ ಮಕ್ಕಳೇ ಆಗ್ಬೋದು, ಪರವಾಗಿಲ್ಲ. ಬರ್ತದ ಇಲ್ವಾ? ನೋಡಿ, ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು, ನರಿಗಳಿಗೆ ಗುದ್ದುಗಳಿವೆ, ಶರೀರಭಾವದ ಕರ್ಮದಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಳ್ಳೇದು ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೋ ಸೀತಕ್ಕ, ಶರೀರಭಾವದ ಕರ್ಮ ಪ್ರಸಿದ್ಧವಾಗುವ ಏನಾಗುದಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಬ್ಬರನ್ನು ಕ್ಷಮಿಸ್ಲಿಕ್ಕೆ ಆಗಲ್ಲ, ಇನ್ನೊಬ್ಬರನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗಲ್ಲ, ಅವರನ್ನು ತಿಳಿದುಕೊಳ್ಳಿಕ್ಕೆ ಆಗುದಿಲ್ಲ, ಮೈಂಡ್ ಅಲ್ಲಿ ಚಿಂತನೆ ಇದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸುಮ್ಮನಿರಿ ಬ್ರದರ್, ನಂದು ಟೆನ್ಷನ್ ಜಾಸ್ತಿ, ಸಭೆಗೂ ಬೇಡ ಎಲ್ಲೂ ಬೇಡ. ಕೆಲವರು ಹೇಳುದುಂಟು, ಸಭೆಗೂ ಬೇಡ ಏನೂ ಬೇಡ, ನಾನು ಇಲ್ಲೇ ಮಾಡ್ತೀನಿ ಪ್ರಾರ್ಥನೆ. ಯಾಕೆ ದೇವ್ರು ಇಲ್ಲಿ ಬರಲ್ವಾ? ಈಗ ಪ್ಲೇಟೇ ಚೇಂಜ್, ಸಮಸ್ಯೆ ಬರುವಾಗ ಏನಾಗುದು, ನಮ್ದು ಪ್ಲೇಟ್ ಚೇಂಜ್. ಅದಕ್ಕೆ ದೇವ್ರಿಗೆ ಗೊತ್ತಿದೆ, ಇವರು 24 ನಂಬರ್ ಪ್ಲೇಟ್ ಹಾಕೊಂಡು ಹೋಗ್ತಾರೆ ಅಂತೇಳಿ ದೇವ್ರಿಗೆ ಗೊತ್ತಿದೆ. ಇವತ್ತು K21 ಇದ್ರೆ ನಾಳೆ K20, ನಾಳೆ K19, ತಿರುಗಿ KL ಬಂದ್ಬಿಡ್ತದೆ, ಕೇರಳದ್ದು, ಸ್ವಲ್ಪ ತಮಿಳ್ನಾಡಿದ್ದು, ಇನ್ನು ಆಂಧ್ರದ್ದು, ಯಾವುದೋ ಒಂದು ನಂಬರ್ ಪ್ಲೇಟ್ ಹಾಕೊಂಡು ಓಡಿಸುವ ಅಂತ. ಅದಕ್ಕೆ ದೇವರು ಅವನನ್ನು ನೋಡಿಲ್ಲ. ಶಾಸ್ತ್ರಿ, ನೀನೇನು ಹೇಳಿದ್ಯಾ? ಆಚೆ ದಡಕ್ಕೆ ಹೋಗಿ ಅಂತ ಹೇಳಿದ್ರೆ, ಈಚೆ ಮಾಡಿ ಅಂತ ಹೇಳಿದ್ರೆ ನೀನೇನು ಹೇಳ್ತೀಯಾ? ನಾನು ಎಲ್ಲೂ ಓದಿ ಬರ್ತೀನಿ ಅಂತ. ನನಗೆ ಅಂಥವ್ರು ಬೇಡ, ನನಗೆ ಎಂಥವ್ರು ಬೇಕಂದ್ರೆ ಈ ಪಕ್ಷಿಗಳೆಲ್ಲ ಓಡಿದ ಗೂಡು ಬೇಕು, ನರಿಗಳು ಇಲ್ಲದಂತ ಗುದ್ದು ಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ರು, ಈ ಗುದ್ದನೂ ಫುಲ್ ಆಗಿದೆ, ಈ ತಲೆಯಲ್ಲಿರುವಂತ ಪಕ್ಷಿಗಳದ್ದು ಫುಲ್ ಆಗಿದೆ, ಇನ್ನು ವಾಕ್ಯಕ್ಕೆ ಎಲ್ಲಿ ಬೆಲೆ ಇದೆ? ಯೇಸ್ವಾಮಿಗೆ ಜಾಗ ಇಲ್ಲ ಅಂತ ಯೇಸ್ವಾಮಿ ಹೇಳಿಲ್ಲ. ಆ ವ್ಯಕ್ತಿಯನ್ನು ನೋಡಿದ್ರಿ, ಜನಗಳ ಗುಂಪನ್ನು ನೋಡಿ ಹೇಳಿದ್ರು, ಈ ವ್ಯಕ್ತಿಗಳ ಒಳಗೆ ದೇವರ ವಾಕ್ಯ ಇಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಒಂದು ದೊಡ್ಡ ಗುಂಪನ್ನು ನೋಡಿ ಸಂತೋಷ ಪಡುದಲ್ಲ, ಅಲ್ಲಿ ಆ ಚಿಕ್ಕವರನ್ನು ಕೂಡ ನೋಡಿ ನಾವು ಸಂತೋಷ ಪಡ್ಬೇಕು. ನಮಗೆ ಕೆಲವು ಸರಿ ನಾವು ದೊಡ್ಡ ಜನರು, ನಾವು ಕೆಲವು ಸರಿ ಬಡವರಲ್ಲಿಗೆ ಸುವಾರ್ತೆಗೆ ಹೋಗುದೇ ಇಲ್ಲ, ಅಲ್ಲಿ ಅಲ್ಪರಲ್ಲಿಗೆ ನಾವು ಹೋಗುದೇ ಇಲ್ಲ, ಯಾರೋ ಒಬ್ಬ ಕೂಲಿ ಕೆಲಸ ಮಾಡಿ ಅವರಲ್ಲಿಗೆ ಹೋಗುದಿಲ್ಲ. ನಮಗೆಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅವರು ಬಂದ್ರು, ದೊಡ್ಡ ಇವರು ಬಿನ್ ಲಾಡೆನ್ ಫ್ಯಾಮಿಲಿ ಅವರು ಬಂದ್ರು, ಇವರು ಅಂತ ಹೇಳ್ತೀವಿ. ಪ್ರಿಯರೇ, ವಾಕ್ಯ ಹೇಳ್ತದೆ, ಯಾರ ಒಳಗೆ ದೇವರ ವಾಕ್ಯ ಅವಶ್ಯವೋ ಅವರಲ್ಲಿಗೆ ಹೋಗಿ ಸುವಾರ್ತೆ ಸಾರಬೇಕು. ಆಮೇನ್, ಹಲ್ಲೇಲೂಯ, ಹಲ್ಲೇಲೂಯ. ಇವತ್ತು ಯಾಕೆ ದೇವರು ನಮ್ಮಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಮನಸ್ಸಲ್ಲಿ ಚಿಂತೆ, ಮೈಂಡಲ್ಲಿ ಚಿಂತೆ, ಯಾವಾಗ್ಲೂ ವ್ಯಥೆ, ದೇಹದೆಲ್ಲ ಶರೀರಭಾವದ ಕರ್ಮ. ಪ್ರೀತಿ ಮಾಡೋಣ ಅಂತ ಹೇಳಿ ಡ್ಯಾನ್ಸ್ ಮಾಡ್ತೀವಿ, ಎಲ್ಲ ಚಪ್ಪಲಿ ತರ್ತೀವಿ, ಡ್ರಮ್ಸ್ ಬಾರಿಸ್ತಾರೆ, ಎಲ್ಲ ಬಾರಿಸ್ತಾರೆ, ಆದ್ರೆ ಒಬ್ಬರಿಗೊಬ್ರು ಮಾತನಾಡೋದೇ ಇಲ್ಲ, ಒಬ್ಬರನ್ನೊಬ್ರು ಕ್ಷಮಿಸ್ಲಿಕ್ಕೆ ರೆಡಿ ಇಲ್ಲ ಅಲ್ವಾ? ಒಬ್ಬರನ್ನೊಬ್ಬರು ಅರ್ಥ ಮಾಡಿದ್ ಬಿಟ್ಟು ಸಂಶಯ ಮಾಡ್ತಾರೆ. ಇವತ್ತು ಸಹೋದರ ಸಹೋದರಿ ಅಂತ ಒಬ್ಬರು ಪ್ರೀತಿ ಮಾಡ್ಲಿಕ್ಕೆ ಆಗ್ತಿಲ್ಲ, ಸಂಶಯ, ಇವಳು ಎಲ್ಲಿಗೆ ಹೋಗ್ತಾಳೆ, ಇವನು ಎಲ್ಲಿಗೆ ಹೋದ, ಎಲ್ಲಿಂದ ಬಂದ. ನೋಡಿ, ಸಭೆಯ ಒಳಗೆಲ್ಲ ಬಂದ್ಬಿಟ್ಟಿದೆ ಲೋಕ ಎಲ್ಲ, ಹೌದಲ್ವಾ? ಈ ಸಿಸ್ಟರ್ಗೆ ಏನ್ ಪ್ರಾಬ್ಲಮ್ ಇದೆ, ಆ ಬ್ರದರ್ಗೆ ಏನ್ ಪ್ರಾಬ್ಲಮ್, ಪಾಪ ಏನೋ ಸಾಕ್ಷಿ ಹೇಳಿದ್ರು, ಈ ಬ್ರದರ್ ಏನೋ ಹೇಳ್ತಿದ್ರು, ಇವ್ರು ಏನೋ ಅಳ್ತಾ ಇದ್ದಾರೆ. ನಾವ್ ಎರಡಿಗಾರ ಕೇಳ್ತೀವ? ಯಾರು ಜ್ವರ ಅಂತ, ಆಯ್ತಾಯ್ತು ನಮಗೂ ಜ್ವರ ಇದೆ, ಕಟ್ ಅಂತ. ಜ್ವರ ಯಾಕೆ ಸಿಸ್ಟರ್? ಒಂದು ಯಾವತ್ತಾರು ಕೇಳಿದೀವ? ನೋಡಿ, ನಮ್ಮ ಒಳಗೆ ಪ್ರೀತಿ ಇಲ್ಲದಿದ್ರೆ ನಾವು ಆ ಪ್ರೀತಿ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ ಸಾಧ್ಯನಾ? ನಮ್ಮ ಒಳಗೆ ಸ್ನೇಹ ಇಲ್ಲದ್ರೆ ನಾವು ಆ ಸ್ನೇಹವನ್ನು ಪ್ರಸಂಗ ಮಾಡ್ಲಿಕ್ಕೆ ಸಾಧ್ಯನಾ? ನಮ್ಮ ಒಳಗೆ ಕ್ಷಮಿಸುವಿಕೆ ಇಲ್ಲದೆ ಕ್ಷಮಿಸುವಿಕೆ ನಾವು ಹೇಳಿಕ್ಕೆ ಸಾಧ್ಯನಾ? ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೇಲೂಯ. ಈಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಲೋಕದಲ್ಲಿ ನಾನಾ ವಿಧವಾದ ಚಿಂತೆಗಳಿರೋ ಮೈಂಡಲ್ಲಿದೆ, ಪಕ್ಷಿಗಳಾಗಿ ಗೂಡು ಕಟ್ಟಿಟ್ಟಿದ್ದಾರೆ ಮೈಂಡಲ್ಲಿ, ಎಲ್ಲಾ ಗೂಡುಗಳಲ್ಲಿ ಮರಿಗಳಾಕಿದೆ, ಮೊಟ್ಟೆ ಹಾಕಿದೆ. ನೋಡಿ, ಫಸ್ಟ್ ಒಂದಿತ್ತು ಕಿಕ್ಕಿ ಕಿಕ್ಕಿ ಅಂತ ಒಂದೇ ಚಿಂತೆ, ಈಗ ಆಚೆಂದ ಸಾಲ, ಈಚೆಂದ ಸಾಲ, ಅವನಿಂದ ಸಾಲ, ಗಂಡನ ಪ್ರಾಬ್ಲಮ್, ಹೆಂಡತಿ ಪ್ರಾಬ್ಲಮ್, ಮಕ್ಕಳ ಪ್ರಾಬ್ಲಮ್, ಕುಟುಂಬದ ಪ್ರಾಬ್ಲಮ್, ಅತ್ತೆ ಪ್ರಾಬ್ಲಮ್, ಪಕ್ಕದ ಮನೆ ಪ್ರಾಬ್ಲಮ್, ಎಲ್ಲ ಗೂಡಿಯಾಗಿದೆ, ಎಲ್ಲ ಮರಿಗಳು. ಕಿಚಿ 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 ಹೇಳುವಾಗ ಸಭೆಗೂ ಬೇಡ, ಪ್ರಾರ್ಥನೆ ಬೇಡ, ಏನು ಬೇಡ, ಪ್ರೇಯರ್ ಸುಮ್ಮನೆ ರೀ, ಅನ್ಯ ಭಾಷೆ ಬೇಡ, ಪ್ರಾರ್ಥನೆ ಇಲ್ಲಿ, ನಾನು ನಿದ್ದೆ ಮಾಡ್ತೀನಿ ಒಳ್ಳೆ. ಪ್ರೈಸ್ ಗಾಡ್. ನಮ್ಮ ಮೈಂಡೇ ಚೇಂಜ್ ಆಗಿಬಿಡ್ತದಲ್ವಾ? ಯಾಕೆ? ಪಕ್ಷಿಗಳು ಏನ್ ಮಾಡಿದ್ದು? ಒಂದೇ ಇತ್ತ ಗೂಡು, ಆ ಪಕ್ಷಿಗಳು ಒಂದೇ ಕೂರ್ತದ ಲೈಫ್ ಟೈಮ್ ಇದ್ದ ಮರಿಗಳನ್ನೆಲ್ಲ ಸ್ವಾಮಿ ಈ ಚಿಂತೆಯಲ್ಲಿ ತುಂಬಿಕೊಂಡ ಮೈಂಡ್ ನನಗೆ ಬೇಡ. ಎರಡನೇದಾಗಿ, ನರಿಗಳಿರುವಂತ ಸ್ವಭಾವ ಇರುವಂತ ಮನಸ್ಸುಗಳು, ದೇಹಗಳು ನಮಗೆ ಬೇಡ. ಯಾಕೆ ಸ್ವಾಮಿ ಹೇಳ್ತಾರೆ, ಮನುಷ್ಯ ಕುಮಾರನ ನನಗೆ ತಲೆ ಇಡುವಷ್ಟು ಜಾಗ ಇಲ್ಲ ರೀ. ಯೇಸ್ವಾಮಿ ಅಲ್ಲಿ ಜಾಗ ಇರ್ಲಿಲ್ವಾ? ಜನಗಳ ಮಧ್ಯದಲ್ಲಿ ಜಾಗ ಇತ್ತಾ ಇಲ್ವಾ? ಕೂರ್ಲಿಕ್ಕೆ ಜಾಗ ಇರ್ಲಿಲ್ವಾ? ಪ್ರಸಂಗ ಮಾಡ್ಲಿಕ್ಕೆ ಜಾಗ ಇರಲಿಲ್ವಾ? ಊಟ ರೆಡಿ ಮಾಡ್ರಿ ಅಂತ ಹೇಳಿದ್ರೆ ಗಂಟೆಗೆ ಒಬ್ಬೊಬ್ಬರ ಮನೇಲಿ ಊಟ ರೆಡಿ ಮಾಡ್ತಾರೆ, ಅಷ್ಟು ಜನಗಳಿದ್ದಾರೆ. ಆದರೆ ಯೇಸು ಸ್ವಾಮಿಗೆ ಅದು ಬೇಕಾಗಿಲ್ಲ. ಯೇಸು ಸ್ವಾಮಿಗೆ ಅವನು ಹೇಳುವಂತ ಮಾತನ್ನು ಆ ಹೃದಯದಲ್ಲಿ ಇಟ್ಟುಕೊಳ್ಳುವಂತ ವ್ಯಕ್ತಿಗಳು ಬೇಕಾದ್ರೆ, ಚಿಂತೆಯಿಂದ, ನರಿಗಳ ಸ್ವಭಾವಗಳಿಂದ ಎಲ್ಲವೂ ನಾಶವಾಗಿ ಹೋಗಿದೆ. ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಅದಕ್ಕೆ ಈಚೆಯಿಂದ ಒಬ್ಬೊಂದು ವಿಷಯ ಬರ್ತದೆ, ಅಲ್ಲಿ ಫಸ್ಟ್ ಅಲ್ಲಿಂದ ಮಾತಾಡ್ತಾನೆ ಒಬ್ಬ ಶಾಸ್ತ್ರಿ. ಈಗ ಶಿಷ್ಯರ ಕಡೆಯಿಂದ ಒಬ್ಬನು ಬರ್ತಾನೆ, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತ. ಇವನಿಗೆ ಅರ್ಜೆಂಟ್ ನೋಡಿ, ಅವ್ರ ಫ್ಯಾಮಿಲಿಯಲ್ಲಿ ಯಾರು ಸತ್ತೋಗಿ ಉತ್ತರ ಕ್ರಿಯೆ ಅಂತ ಹೇಳ್ತಾರಲ್ಲ, ಆ ಉತ್ತರ ಅಲ್ಲಿ ಕ್ರಿಯೆ ಆಗುದಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಇಲ್ಲೇ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ ರೆಡಿ. ತುಂಬಾ ಜನರಾಗಿ ನಮ್ಮ ತಂದೆ ಉತ್ತರ ಕ್ರಿಯೆಗೆ ಬನ್ನಿ,
ಯಾರು ಪ್ರಶ್ನೆ ಕೇಳುದು ಉತ್ತರ ಕ್ರಿಯೆ ಮಾಡ್ಲಿಕ್ಕೆ? ಆ ನನ್ನ ಪ್ರಶ್ನೆ, ಒಂದು ಪತ್ರದಲ್ಲಿ ಬರ್ತದೆ ತಂದೆಯ ಉತ್ತರ ಕ್ರಿಯೆ. ಉತ್ತರ ಪ್ರಶ್ನೆ ಮಾಡುವವರು ಯಾರು ಇರ್ಬೇಕಲ್ಲ ಉತ್ತರ ಕ್ರಿಯೆ ನಡಿಬೇಕಾದ್ರೆ. ಲೋಕಕ್ಕೆ ಗೊತ್ತಿದೆಯಲ್ವ ಅಲ್ಲ ಬ್ರದರ್ ಸತ್ಯ? ಲೋಕಕ್ಕೆ ಗೊತ್ತಿದೆ, ಒಂದು ಪ್ರಶ್ನೆ ಕೇಳುವವರು ಖಂಡಿತ ಇದ್ದಾರೆ, ಉತ್ತರ ಹೇಳಲೇಬೇಕಂತ. ಈಗ ಇಲ್ಲೇ ಪೇಪರ್ಲಿ ಬರೆದು ಬಿಟ್ಟಿದ್ದಾರೆ, ಉತ್ತರ ಕ್ರಿಯೆ ತಿಂದು ಹೋಗಿ ಉತ್ತರ ಕ್ರಿಯೆ ಆಯ್ತಾ ಅಂತ. ಉತ್ತರ ಕ್ರಿಯೆಗೆ ಬನ್ನಿ ಹೇಳ್ತಾರೆ ಇಲ್ವಾ? ಇನ್ನು ಶಿಷ್ಯರಿಗೆ ಒಬ್ಬರಿಗೆ ಅರ್ಜೆಂಟ್ ಆಯ್ತು, ಅವ್ನು ಮಾತಾಡ್ತಿರುವಾಗ ಏನಂದ್ರೆ, ನನ್ನ ಅರ್ಜೆಂಟ್ ಹೋಗಿ ನನ್ನ ತಂದೆಗೆ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ ಹೋಗ್ಬೇಕಂತ. ಅದಕ್ಕೆ ಯೇಸು ಅವನಿಗೆ ಹೇಳ್ತಾನೆ ಅನ್ನಲಾಗಿ, ಯೇಸು ಅವನಿಗೆ ನನ್ನ ಹಿಂದೆ ಬಾ, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ. ಅಂದ್ರೆ ಈ ತಲೆಯಿಂದ, ಈ ಒಂದು ದೇಹದ ಕೆಲವು ಸಮಸ್ಯೆಗಳಿಂದ, ಈ ಮೈಂಡಲ್ಲಿರುವಂತಹ ಅನೇಕ ಚಿಂತನೆಗಳಿಂದ, ಈ ಕೆಟ್ಟ ಕೆಲವು ದೇಹದಲ್ಲಿರುವಂತಹ ಸ್ವಭಾವಗಳಿಂದ ವಾಕ್ಯಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸತ್ತು ಹೋದವರು, ಆ ರೀತಿಯಾಗಿ ಕೆಲವು ಆತ್ಮದಲ್ಲಿ ಸತ್ತು ಹೋದವರು ತುಂಬಾ ಜನ ಇದ್ದಾರೆ. ಅವರು ಸತ್ತು ಹೋದವರು ಅವರನ್ನು ಮಾಡ್ತಾರೆ. ಉತ್ತರ ಕ್ರಿಯೆ, ತಿಥಿ, ಬೊಜ್ಜ ಎಲ್ಲ ಮಾಡ್ತಾರಲ್ಲ ಇವತ್ತು. ಅವ್ರು ಯಾರು ಮಾಡುದು ಗೊತ್ತಾ? ಆತ್ಮದಲ್ಲಿ ಸತ್ತು ಹೋದವರು. ಆತ್ಮಿಕದಲ್ಲಿ ಬೆಳೆದವರು ಅದನ್ನು ಮಾಡ್ತಾರ? ಆತ್ಮಿಕದಲ್ಲಿ ಬೆಳೆದವರು ಆತ್ಮಿಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾಡ್ತಾರಾ? ಯಾರು ಮಾತಾಡ್ತಾ ಇಲ್ಲ. ಹೇಳ್ರಿ, ಆತ್ಮದಲ್ಲಿ ಸತ್ತು ಹೋದವರು ಒಂದು ವೇಳೆ ನಮ್ಮಲ್ಲಿ ಯಾರಾದ್ರೂ ಇದ್ರೆ, ಅವರು ಬೊಜ್ಜ, ತಿಥಿ, ತಲೆ ಬೋಳಿಸ್ಬೇಕು, ಇಲ್ಲಿ ಸ್ವಲ್ಪ ಕೂದಲಿಡ್ಬೇಕು, ಜುಟ್ಟಿಡ್ಬೇಕು ಹೇಳ್ತಾರಾ? ಹೇಳಲ್ಲ. ಏನಕ್ಕೆಂದ್ರೆ ಸತ್ತು ಹೋದವರೇ, ಬೈಬಲ್ ಹೇಳ್ತಾರೆ ಅವನ ಕುಟುಂಬದಲ್ಲಿ ಸತ್ತು ಹೋದವರು ಉತ್ತರ ಕ್ರಿಯೆಯನ್ನು ಮಾಡ್ತಾರೆ. ನಿಮ್ಗೆ ಎಷ್ಟೊಂದಿಗೆ ಅರ್ಥ ಆಯ್ತು? ವಾಕ್ಯ ಓದಿ 22ನೇ ವಾಕ್ಯ. ಸತ್ತವರೇ ತಮ್ಮವರಲ್ಲಿ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು. ಈ ಸತ್ತವರೇ ತಮ್ಮವರಲ್ಲಿ ಅಂದ್ರೆ ಏನರ್ಥ? ಆತ್ಮದಲ್ಲಿ ತುಂಬಾ ಜನ ಸತ್ತೋಗಿದ್ದಾರೆ. ಅವರು ಸಂಪ್ರದಾಯ ಅನೇಕ ಕಾರ್ಯಗಳನ್ನ ಇಟ್ಟುಕೊಂಡೇ ಮುಂದೆ ಹೋಗ್ತದೆ. ಅವರೇ ಅದನ್ನು ಮಾಡ್ತಾರೆ. ಸತ್ತು ಹೋದ ಮೇಲೆ ಮೈಸೂರು ಪಾಕ್, ಪೇಡ, 12 ಬಗೆದು ತಿಂಡಿ ತಿಂದ ಏನು ಪ್ರಯೋಜನ ಇಲ್ಲ. ಇರುವಾಗ ಅವನಿಗೆ ಒಂದು ಕೈ ಅವ್ರಿಗೆ ಗಂಜಿ ಬೇಕು, ಬಿರಿಯಾನಿ ತಿನ್ಬೇಕಂತ ಆಸೆ ಇದ್ರೆ ಅವ್ರಿಗೆ ಕೊಟ್ಟಿಲ್ಲ. ತುಂಬಾ ಕಡೆಯಲ್ಲಿ ಹಾಗೆ ಅಲ್ವಾ? ಜೀವ ಇರುವಾಗ ತಿಂಡಿ, ಗಂಜಿ ಅದು ಕೊಟ್ಟಿಲ್ಲ. ಸತ್ತು ಹೋದ ಮೇಲೆ 12 ಬಗೆದು ತಿಂಡಿ ಬನ್ನಿ ಅಂತ. ನೋಡಿ ಎಂತ ಮೋಸ ಪಾಪ. ಅವನು ಒಂದು ವೇಳೆ ಅಲ್ಲಿ ಕೇಳ್ತಾ ಇದ್ರೆ ಮೈಸೂರು ಪಾಕ್ ಏನ್ ಮಾಡಿದಾರೆ ಅಂತ ಒಂದು ವೇಳೆ ನೋಡ್ಲಿಕ್ಕೆ ಬರ್ತಿದ್ರೆ ಅವನು ಯೋಚನೆ ಮಾಡ್ತಿದ್ದೆ, ನನಗೊಂದು 50 ರೂಪಾಯಿದ್ದು ತಿಂಡಿ ತೆಗೆದು ಕೊಟ್ಟಿಲ್ಲ, ಒಂದು 1/4 kg ಸ್ವೀಟ್ಸ್ ತಗೊಂಬರ್ಲಿಲ್ಲ ಅಂತ ಹೇಳಿಲ್ಲ. ಇವರಿಗೆ ನೋಡಿ ಕ್ವಿಂಟಲ್ ಗಟ್ಲೆ ಮಾಡಿದ್ದೆ. ಎಷ್ಟು ಒಂದು ದುರದೃಷ್ಟ ನೋಡಿ ಅಲ್ವಾ? ಆತ್ಮದಲ್ಲಿ ಕೂಡ ಹಾಗೇನೆ, ಕೆಲವರು ಆತ್ಮದಲ್ಲಿ ಬದುಕಿರ್ತಾರೆ, ಆದ್ರೆ ಎಲ್ಲ ಸಂಪ್ರದಾಯ, ಶಾಸ್ತ್ರ, ಅದು ಇದು ಎಲ್ಲ ಮಾಡ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಈ ಗುಂಪುಗಳಿಗೆ ನಾನು ಅದಕ್ಕೆ ಮಾಡ್ಲಿಲ್ಲ, ಸೀದಾ ಹೋಗ್ತಾ ಇದ್ದೀನಿ. ಇಲ್ಲಿ ಶಿಷ್ಯನಿಗೆ ಒಬ್ಬ ಪ್ರಾಬ್ಲಮ್ ಏನಂದ್ರೆ, ನನ್ನ ಹಿಂದೆ ಬಾ ನೀನು, ಅವನು ಸತ್ತವರ ಉತ್ತರ ಕ್ರಿಯೆಗಳನ್ನು. ಈಗ ನೋಡಿ, ನಾವು ಸ್ಪಿರಿಚುವಲ್ ಮನುಷ್ಯರು. ಒಂದು ವೇಳೆ ನಮ್ಮ ಜೀವನದಲ್ಲಿ ನಮಗೇನಾದ್ರೂ ರಕ್ಷಣೆ ಬಂದ ಮೇಲೆ ಕೆಲವು ಸಂಪ್ರದಾಯದ ವಿಷಯಗಳನ್ನು ಹೇಳಿದ್ರಂತ ತಿಳ್ಕೊಳ್ಳಿ, ನಿಮ್ಮಲ್ಲಿ ಯಾರಿಗಾದ್ರೂ, ನಾವು ಅದನ್ನು ಮಾಡ್ತೀವಾ? ಆಗ ನಾವೇನ್ ಹೇಳ್ಬೇಕಾ? ಸತ್ತವರಲ್ಲಿ ಅವರದನ್ನು ಕೆಲಸ ಮಾಡ್ತಾರೆ. ಎಷ್ಟೊಂದಿಗೆ ಅರ್ಥ ಆಯ್ತು ನಾನು ಹೇಳಿದ್ದು? ನಾವೇ ಅಲ್ಲಿ ಇರ್ಬೇಕಾಗಿಲ್ಲ. ಸ್ಪಿರಿಚುವಲ್ ಡೆತ್ ಆದವರು ಅದ್ರ ಒಳಗಿದ್ದಾರೆ, ಸ್ಪಿರಿಚುವಲ್ ಇಲ್ಲದವರಿದ್ದಾರೆ, ಅವರು ಅದನ್ನು ಮಾಡ್ತಾರೆ ನನ್ನ ಬಳಿಗೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ನಾವೇನು ಹೇಳುದು? ಅಲ್ಲಿ ಊರವರು ಬೈತಾರೆ, ಕಾಡು ಮೃಗಗಳು ಬರುತ್ತೆ, ಇವರು ಹೇಳ್ತಾರೆ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ನೀನು ದೊಡ್ಡ ಮಗ ಅಂತ ಹೇಳ್ತಾರೆ, ನೀನು ಸಣ್ಣ ಮಗ ಅಂತ ಹೇಳ್ತಾರೆ, ಅವ್ರ ಮಗಳ ಅಂತ ಹೇಳ್ತಾರೆ. ಕೆಲವು ಸಂಗತಿಗಳಿಗೆ ನಾವು ಒಳಗಾಗಬೇಕಾಗ್ತದೆ, ಕೆಲವು ಸಂಗತಿಗಳಿಗೆ ನಾವೇನಾಗಬಾರ್ದು, ಒಳಗಾಗಬಾರ್ದು. ಬೈಬಲ್ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗಲಾದರೂ ನಿಮ್ಮನ್ನು ಬಿಟ್ಟು ಓಡಿ ಹೋಗೋದು. ನಾವು ಎದುರಿಸೋದಿಲ್ಲ, ನಾವು ಹೇಳೋದು ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ಅವ್ರು ತಪ್ಪು ತಿಳ್ಕೊಳ್ತಾರೆ, ಅವ್ರು ಇವಳು ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ. ಪ್ರಿಯರೇ, ಅದನ್ನು ಹೇಳುವ ಬದಲು ಬೈಬಲ್ ಹೇಳ್ಬೇಕು, ದೇವರಿಗೆ ಒಳಗಾಗುವ, ದೇವರ ವಾಕ್ಯಕ್ಕೊಳಗಾಗುವ, ನಮಗಿರುವಂತಹ ಒಂದು ಮೆಂಟಾಲಿಟಿ ನಾವು ಎದುರಿಸುವ. ಬೈಬಲ್ ಹೇಳ್ತದೆ, ಆಗಲಾದರೂ ಆ ದುಷ್ಟನ ಕ್ರಿಯೆ, ದುಷ್ಟ ಆಲೋಚನೆ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ. ಹಲ್ಲೆಲೂಯ. ಈಗ ಯೇಸು ಯಾಕೆ ಆ ಜನಗಳ ಗುಂಪಿಗೆ ಮಾತನಾಡಲಿಲ್ಲ ಅಂದ್ರೆ, ಯೇಸುವಿಗೆ ಅಲ್ಲಿ ಫೇಮಸ್ ಮಾಡುವವರು ತುಂಬಾ ಜನ ಇದ್ರು, ಯೇಸುವಿನ ಕುರಿತು ಸಂತೋಷ ಪಡುವವರು ಇದ್ರು, ಯೇಸುವಿಗೋಸ್ಕರ ಉಲ್ಲಾಸ ಪಡುವವರು ಇದ್ರು. ಯೇಸುವಿನ ಮೆಂಟಾಲಿಟಿ ಆಗಿರಲಿಲ್ಲ. ಒಂದು ಕಡೆಯಲ್ಲಿ ಯೇಸುವನ್ನು ಸುತ್ತುವರಿಲಿಕ್ಕೆ ದೊಡ್ಡ ಗುಂಪಿತ್ತು. ಆ ಗುಂಪಿನ ಮಧ್ಯದಲ್ಲಿ ಒಬ್ಬ ಮಾತ್ರ ಕುಳ್ಳ, ನನ್ನ ತರ, ಅವನು ಆಲದ ಮರದ ಮೇಲೆ ಹತ್ತಿ ಅವನು ಯೇಸುವನ್ನು ಹುಡುಕ್ತಾ ಇದ್ದ. ಆ ಬ್ರದರ್ ತರ ಇದ್ದಿದ್ರಪ್ಪ ಅವ್ರು ಹೇಳ್ತಿದ್ರು, ನನಗೆ ಯೇಸು ನನಗೆ ಕಾಣ್ತಾನೆ, ಪರವಾಗಿಲ್ಲ. ಬ್ರದರ್ ಹೇಳ್ತಿದ್ರು, ಏನ್ ಮಾಡ್ತಿದ್ರು? ಪರವಾಗಿಲ್ಲಪ್ಪ, ಯೇಸು ಕಾಣ್ತಿದ್ರು. ಆದ್ರೆ ನಮ್ಗೆ ಕಾಣ್ಬೇಕಲ್ವಾ? ದೊಡ್ಡ ಗುಂಪಲ್ಲಿ ನಮ್ಗೆ ಕಾಣ್ತದಾ? 5.3 ಇದ್ದವ್ರಿಗೆ ಕಾಣ್ತದಾ? ಇಲ್ಲ. ಅದಕ್ಕೆ ಆಲದ ಮರ ಹತ್ತಿದ. ಪ್ರೈಸ್ ಗಾಡ್. ಈಗ ಯೇಸು ಸ್ವಾಮಿ ಅವರೆಲ್ಲರನ್ನು ನೋಡ್ಬೇಕಾಗಿತ್ತ? ಪರವಾಗಿಲ್ಲ, ಕೂಟಕ್ಕೆ 100 ಜನ ಬಂದಿದ್ದಾರೆ,
ಇವತ್ತು ಪ್ರಸಂಗ ಮಾಡಬಹುದು, ಒಂದು 500 ಜನ ಇದ್ದಾರೆ, ಈಗ ಅಲ್ಲೇಲಿಯ ಸ್ತೋತ್ರ ಮಾಡಬಹುದು ಅಂತ ಯೇಸು ಹೇಳ್ಬೇಕಾಗಿತ್ತು. ಆದ್ರೆ ಯೇಸು ಇವರ ಒಳಗೆ ಹೋಗ್ಲಿಲ್ಲ, ಅವನ ದೃಷ್ಟಿ ಆಲದ ಮೇಲೆ ಹತ್ತಿದವನ ದೃಷ್ಟಿ. ಇವತ್ತು ನಾವು ಕೆಲವು ಸರಿ ತಿಳ್ಕೊಳ್ತೀವಿ ಗೊತ್ತಾ, ದೇವರು ನಮ್ಮ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ನ ರೋಗದ ಬಗ್ಗೆ ಚಿಂತೆ ಮಾಡಿಲ್ಲ, ನನ್ನ ಹೊಟ್ಟೆ ನೋವಿನ ಬಗ್ಗೆ ಯೋಚನೆ ಮಾಡಿಲ್ಲ, ನನ್ನ ಮೈಂಡ್ ಬಗ್ಗೆ ಯೋಚನೆ ಮಾಡಿಲ್ಲ, ನನ್ನ ಮಕ್ಕಳ ಕುರಿತು ಯೋಚನೆ ಮಾಡಿ, ನನ್ನ ಹೆಂಡತಿ ಕುರಿತು, ನನ್ನ ಗಂಡ ಕುರಿತು ನಾವು ಯೋಚನೆ ಮಾಡ್ತೀವಿ. ಆದ್ರೆ ದೇವರು ಹೇಳ್ತಾರೆ, ನಿನ್ನ ಕುರಿತು ನಾನು ಯೋಚನೆ ಮಾಡ್ತಾ ಇರೋದು. ಹಲ್ಲೆಲೂಯಾ. ಇವತ್ತು ಈ ವಾಕ್ಯದ ಮೂಲಕವಾಗಿ ಹೇಳ್ತಾರೆ, ಯೇಸು ಜೀವ ಇಲ್ಲದವರ ಕುರಿತು ಯೋಚನೆ ಮಾಡ್ತಾ ಇಲ್ಲ, ಚಿಂತೆಗಳಿಟ್ಕೊಂಡವರ ಕುರಿತು ಯೋಚನೆ ಮಾಡ್ತಾ ಇಲ್ಲ, ನರಿಗಳ ಸ್ವಭಾವ ಇಲ್ಲದವರ ಕುರಿತು ಯೋಚನೆ ಮಾಡ್ತಾ ಇಲ್ಲ. ಯೇಸುವಿಗೆ ಬೇಕು ತೆರೆದ ಹೃದಯ. ಬೈಬಲ್ ಹೇಳ್ತದೆ, ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ, ಈಗೋ ನಾನು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ಅವನ ಒಳಗೆ ಬಂದು ವಾಸ ಮಾಡುವೆನು. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇವರು ಪ್ರತಿಯೊಂದು ಕ್ಷಣವು ಪ್ರತಿಯೊಂದು ದಿವಸವೂ ದೇವರ ವಾಕ್ಯದ ಮೂಲಕವಾಗಿ ನೀನು ಎಚ್ಚರಿಸಿ ದೃಢಪಡಿಸ್ತಾನೆ ಇರ್ತಾನೆ. ನೀನು ವಾಕ್ಯವನ್ನು ಕೇಳಿ ಅಸೂಯೆ ಪಡದೆ, ಬೇಸರ ಪಡದೆ, ಕೋಪ ಮಾಡದೆ, ಅಲ್ಲಿ ಒಟ್ಟಿಗಿಚ್ಚು ಪಡದೆ, ಸಂಶಯ ಮಾಡದೆ, ಹೃದಯವನ್ನು ತೆರೆಯದೆ ದೇವರು ಹೇಳ್ತಾರೆ, ನಾನು ನಿನ್ನ ಬಳಿಗೆ ಬರ್ತೇನೆ, ಅದ್ಭುತ ಮಾಡ್ತೇನೆ, ಸೂಚಕ ಕಾರ್ಯ ಮಾಡ್ತೇನೆ, ಅನೇಕ ಅವಶ್ಯಕತೆಗಳನ್ನು ಸಂಧಿಸ್ತೇನೆ. ದೇವರಿಗೆ ಎಂತ ಹೃದಯ ಬೇಕಾಗಿಲ್ಲ, ಅಲ್ಲಿ ನರಿಗಳ ಸ್ವಭಾವ ಇರುವವರು ಬೇಕಾಗಿಲ್ಲ, ಅಥವಾ ಯಾವಾಗಲೂ ಮೈಂಡ್ ಡಿಸ್ಟರ್ಬೆನ್ಸ್ ಇರುವವರು ಬೇಕಾಗಿಲ್ಲ. ದೇವರಿಗೆ ಬೇಕು ವಾಕ್ಯವನ್ನು ಹೃದಯದೊಳಗೆ ಸ್ವೀಕರಿಸುವವರು. ಹಲ್ಲೆಲೂಯಾ. ದೇವರಿಗೆ ಬೇಕು ಅಲ್ಲಿ ಮೈಂಡ್ ಅಲ್ಲಿ ದೇವರ ವಾಕ್ಯದ ಕುರಿತು ಚಿಂತನೆ ಮಾಡುವವರು ದೇವರಿಗೆ ಬೇಕು. ಹಲ್ಲೆಲೂಯಾ. ಭಾನುವಾರ ಅನೇಕರು ಪ್ರಸಂಗ ಕೇಳಬಹುದು ಸಭೆಯಲ್ಲಿ, ಆದರೆ ದೇವರ ಪ್ರತಿಯೊಂದು ಹೃದಯವನ್ನು ಹುಡುಕ್ತಾನೆ. ಇದು ಚಿಂತೆಯ ಮೈಂಡಾ, ಇದು ಯಾವಾಗ್ಲೂ ಕೂಡ ಶರೀರಭಾವದ ಸ್ವಭಾವ ಇರುವಂತ ಒಂದು ದೇಹನ ಅಂತ ದೇವರು ಹುಡುಕ್ತಾ ಇದ್ರೆ, ಆ ಸ್ವಭಾವ ಇಲ್ಲದೇವರಾಗಿ, ದೇವರೇ ಈಗೋ ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಸಮಸ್ಯೆ ಹೀಗಿದೆ, ನನ್ನ ಸ್ವಭಾವ ಹೀಗಿದೆ, ನನ್ನ ಮನಸ್ಸು ಹೀಗಿದೆ, ನಾನು ಚಿಂತೆ ಮಾಡ್ತಾ ಇದ್ದೀನಿ, ಇದನ್ನು ತೆಗೆದುಹಾಕು ಎಂಬುದಾಗಿ ಹೇಳುವುದಾದ್ರೆ ದೇವರು ಅಲ್ಲಿ ಇರ್ಲಿಕ್ಕೆ ಬಯಸ್ತಾನೆ. ಅದಕ್ಕೆ ಯೇಸು ಹೇಳಿದ್ದೇನೆ ಅಂದ್ರೆ, ಮೊದಲನೇ ವಾಕ್ಯದಲ್ಲಿ 18ನೇ ವಾಕ್ಯ ಓದಿ. ಯೇಸುವಿನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪುಗಳನ್ನು ಕಂಡು ಆಚೆದಳಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಪಾಪ ಬಂದದ್ದೇ ಅವರನ್ನು ನೋಡ್ಲಿಕ್ಕೆ. ಈಗ ಅವ್ರಿಗೆ ಏನ್ ಹೇಳ್ತಿದ್ದಾರೆ, ಒಂದ್ಸರಿ ಹೋಗ್ರಯ್ಯ. ಹಳ್ಳಿ ಭಾಷೆಯಲ್ಲಿ ಏನು, ಒಂದ್ಸರಿ ಹೋಗಪ್ಪ ನೀನು. ಪ್ರೈಸ್ ಗಾಡ್. ಅಂದ್ರೆ ಯೇಸು ಶಾರೀರಿಕವಾಗಿ ಅವರನ್ನು ತಿಳ್ಕೊಳ್ತಿರ್ಲಿಲ್ಲ, ಆತ್ಮಿಕವಾಗಿ ತಿಳಿದುಕೊಂಡನು. ಪ್ರೈಸ್ ಗಾಡ್. ನಾವು ಇನ್ನೊಬ್ಬರು ಹೇಗೆ ತಿಳ್ಕೊಬೇಕು, ಕೆಲವು ಸರಿ ಅವಳು ಹಂಗೆ ಇವ್ರು ಹಿಂಗೆ ಅಂತ ಹೇಳ್ತೀವಿ. ನಾವು ಆತ್ಮಿಕವಾಗಿ ನೋಡ್ಬೇಕು. ಕೆಲವು ಸರಿ ಹೇಗೆ ಅಳಿತೀವಿ, ಅವ್ರಿಗೆ ಗಾಡಿ ಇದೆಯಾ, ಕಾರ್ ಇದೆಯಾ, ಪಾಪ ಕಷ್ಟನ ಅದೆಲ್ಲ ನೋಡ್ಬಾರ್ದು. ಅವರಿಗೆ ಇರುವ ದಾಹವನ್ನು ನೋಡ್ಬೇಕು. ಪ್ರೈಸ್ ಗಾಡ್. ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಚೆನ್ನಾಗಿರ್ತಾರೆ, ಕುಂಬಳಕಾಯಿ ಕೊಟ್ಟರು 1 kg ಗೆಣಸು ತಗೊಂಡ್ಬಂದ್ರ ಅಂತೇಳಿ ಅಲ್ಲ ಪ್ರೀತಿ. ಪ್ರೈಸ್ ಗಾಡ್. ಬದಲಾಗಿ ನಾವು ನೋಡ್ಬೇಕು ಏನಂದ್ರೆ, ಅವ್ರು ಆತ್ಮಿಕವಾಗಿದ್ದಾರೆ. ಅವ್ರಿಗೆ ಏನು ಕೊಡ್ಲಿಕ್ಕೆ ಇಲ್ಲದಿರ್ಬಹುದು, ಏನು ಮಾತನಾಡ್ಲಿಕ್ಕೆ ಇಲ್ಲದಿರ್ಬಹುದು, ಆದ್ರೆ ಅವರಲ್ಲಿ ಆತ್ಮಿಕತೆ ಇದೆಯಾ? ಸಿಸ್ಟರ್, ಪರವಾಗಿಲ್ಲ ಬ್ರದರ್, ಓಕೆ, ನಿಮ್ಮಲ್ಲಿ ಒಂದು ದಾಹ ಇದೆ, ಆತ್ಮಿಕತೆ ಇದೆ, ಅದು ನಮಗೆ ಬೇಕು. ಇವತ್ತು ಆತ್ಮಿಕವಾದನ್ನು ಹುಡುಕ್ತಿಲ್ಲ. ಯೇಸು ಅದಕ್ಕೆ ಬಹಳ ಬೇಸರ ಆಯಿತು, ಅವರೆಲ್ಲ ಸಾಗ ಕಳಿಸಿದ. ಏನಕ್ಕಂದ್ರೆ ಆತ್ಮಿಕತೆ ಇರಲಿಲ್ಲ. ಪ್ರೈಸ್ ಗಾಡ್. ನಮ್ಮಲ್ಲಿ ಕೊನೆಯ ದಿವಸದಲ್ಲಿ ಆತ್ಮಿಕತೆ ಇಲ್ಲದಿದ್ರೆ ನಾವು ಬರ್ತೇವೆ ಹೋಗ್ತೇವೆ, ಏನು ಮಾಡುದಿಲ್ಲ, ಆತ್ಮಿಕತೆ ಒಳಗಿಲ್ಲ, ಚಿಂತೆ ಮೈಂಡಲ್ಲಿ, ಮತ್ತೆ ದೇಹದಲ್ಲೆಲ್ಲ ನರಿಯ ಸ್ವಭಾವ, ಈ ರೀತಿ ಇದ್ರೆ ದೇವರು ಹೇಳ್ತಾರೆ, ವಾಕ್ಯ ಇಲ್ಲಿ ಒಳಗೆ ನಿಲ್ಲಲ್ಲ. ಪ್ರೈಸ್ ಗಾಡ್. ವಾಕ್ಯ ಏನಾಗಲ್ಲ, ಒಳಗೆ ನಿಲ್ಲಲ್ಲ. ಇನ್ನೊಬ್ಬನಿಗೆ ಅರ್ಜೆಂಟ್, ಮಧ್ಯದಲ್ಲಿ ಶಿಷ್ಯ ಏನಂದ್ರೆ, ಸಂಪ್ರದಾಯವನ್ನು ನಾನು ನೆರವೇರಿಸ್ತೀನಿ ಅಂತ ಹೋಗ್ತಾ ಇದ್ದೇನೆ. ಶಿಷ್ಯನೇ ಹೇಳ್ತಾ ಇರೋದು ಏನಂತೆ, ಉತ್ತರ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಅಪ್ಪಣೆ ಕೊಡು. ಯೇಸು ಹೇಳಿದ್ರೆ, ನನ್ನ ಹಿಂದೆ ಬಾ. ಸತ್ತವರಿದ್ದಾರೆ, ಸತ್ತವರು ಉತ್ತರ ಕ್ರಿಯೆಗಳನ್ನು ಅವರು ಮಾಡ್ತಾರೆ, ನೀನ್ ನನ್ನ ಹಿಂದೆ ಬಾ. ಯಾಕಂದ್ರೆ ಅವನು ಒಂದು ಪ್ರಯೋಜನವುಳ್ಳ ಪಾತ್ರೆ ಆಗ್ಬೇಕಾದ್ರೆ ಯೇಸುವಿನ ಹಿಂದೆ ಅವರು ಹೋಗ್ಬೇಕಾಗಿತ್ತು. ಲೋಕ ಒಂದು ಕಡೆ ಸಂಪ್ರದಾಯಕ್ಕೆ ಎಳೀತದೆ, ಹಲ್ಲೆಲೂಯಾ, ಜೀವನ ಚಿಂತೆಗೆ ಎಳೀತದೆ, ನಮ್ಮ ಶರೀರಗಳೆಲ್ಲ ಶರೀರಭಾವದ ಕರ್ಮಗಳು ನರಿಗಳ ಸ್ವಭಾವಕ್ಕೆ ಎಳಿತಾ ಇರ್ತದೆ. ಲೋಕದಲ್ಲಿ ನಾವು ಶುದ್ಧರಾಗಿ, ನಂಬಿಗಸ್ತರಾಗಿ, ಒಳ್ಳೆಯವರಾಗಿ, ಇನ್ನೊಬ್ಬರಿಗೆ ಕ್ಷಮಿಸ್ಕೊಂಡು ಪ್ರೀತಿಸ್ಕೊಂಡು ಜೀವಿಸ್ಲಿಕ್ಕೆ ಆಗ್ತದಾ? ಒಳ್ಳೇದು ಮಾಡಿದ್ರೂ ಆಗ್ತಾ ಇಲ್ಲ, ಒಳ್ಳೆದಾಗಿ ನಡೀತಾ ಇದ್ರೆ ಆಗಲ್ಲ. ಪ್ರೈಸ್ ಗಾಡ್. ಈಗ ನಾವು ಮಾಡುವಂತ ಕೆಲಸದ ಸ್ಥಳದಲ್ಲಿ ಒಬ್ಬನು ತುಂಬಾ ನಗಾಡ್ತಾ, ಆಟ ಮಾರಿತನ ಮಾಡ್ತಾ, ಏನೇನೋ ಮಾಡ್ತಾ ಇದ್ರೆ ಅವನು ಸರಿ ಇರ್ತಾನೆ. ಆದ್ರೆ ನಾವು ಸರ್ ಅಂತ ಪ್ರೀತಿಯಲ್ಲಿ ಮಾತಾಡಿದ್ರೆ ಇವರು ಸರಿ ಇಲ್ಲ, ಬಹಳ ಆತ್ಮಿಕರಾಗಿ ವರ್ತಿಸ್ತಾರೆ. ಹಿಂದಿಯಲ್ಲಿ ಮಾತಾಡೋರು ತುಂಬಾ ಜನ ಇರ್ತಾರೆ ಅಲ್ವಾ? ಹೌದಾ ಅಲ್ವಾ? ನೀವು ಬಸ್ಸಲ್ಲೇ ಹೋಗಿ ಜೋರ್ ಪ್ರೈಸ್ ಲಾರ್ಡ್ ಅಂತ ಹೇಳಿ ಅಂತ ಎಲ್ಲ ನಿಮ್ಮನ್ನು ನೋಡ್ತಾ ಇರ್ತಾರೆ. ಓ, ತಲೆ ಮೆಂಟಲ್ ಅಬ್ಸೆಂಟ್ ಅವರೆಲ್ಲ ಬಂದಿದ್ದಾರೆ ಇಲ್ಲಿಗೆ ಅಂತ. ಕಾಲ್ ನೀವು ಹೇಳಿದ ದೇವರಿಗೆ ಸ್ತೋತ್ರ ಹೇಳಿದಕ್ಕೆ ಅಲ್ಲಿದ್ದವ್ರಿಗೆ ಅದೇ ಹೇಗಿದ್ಯೋ, ಚೆನ್ನಾಗಿದ್ಯಾ, ಹಾಳಾದವನೇ ಎಲ್ಲಿದ್ಯಾ ಅಂತ ಕೇಳಿದ್ರೆ ಅದೆಲ್ಲ ನಮ್ಮ ಸಂಗಡ ಇದ್ದವನೇ, ಎಲ್ಲರಿಗೂ ಖುಷಿ ಅಂತಲ್ವಾ? ಅದೇ ಪ್ರೈಸ್ ಲಾರ್ಡ್ ಅಂತ ಪದ ಯೂಸ್ ಮಾಡಿದ್ರೆ ಬಸ್ಸಲ್ಲಿ ಹೋಗುವಾಗ ಫೋನಲ್ಲಿ ಏನ್ ಹೇಳ್ತಾರೆ, ಎಲ್ಲ ಇಳಿವ ತನಕ ನೋಡ್ತಾ ಇರ್ತಾರೆ ಮೇಲಿಂದ ಕೆಳಗೆ. ಇವರ ಹತ್ತಿದ ಬಸ್ ಅಲ್ವಾ? ಬ್ರದರಿಗೆ ಅಲ್ಲಿ ಹೋಗಿ ಜೋರ ಅವರ ಊರಲ್ಲಿ ಹೋಗಿ ಪ್ರೈಸ್ ಲಾರ್ಡ್ ತಿಮ್ಮಯ್ಯಣ್ಣ ಹೇಗಿದ್ದೀರಿ ಅಂತ ಕೇಳಿದ್ರೆ
ಓ ಇನ್ನೊಬ್ಬ ತಿಮ್ಮಯ್ಯನನ್ನು ಇವನು ಕರ್ಕೊಂಡು ಬಂದಿದ್ದಾನಾ ಅಂತ ಯೋಚನೆ ಮಾಡ್ತಾರೆ ಅವ್ರು. ಪ್ರೈಸ್ ಗಾಡ್, ಯೂರಿಯಾಗೆ ಹೋಗಿದ್ದಾನೆ, ಮಾಡ್ಬಿಟ್ರಾ, ಆಯ್ತಾಯ್ತು. ಹಲ್ಲೆಲೂಯ. ಆಗ್ತದೇ ಇಲ್ವಾ? ನೋಡ್ತಾರ ಇಲ್ವಾ? ಪ್ರೈಸ್ ಲಾರ್ಡ್. ಮಹಾಲಕ್ಷ್ಮಿ ಸಿಸ್ಟರ್, ಮಹಾಲಕ್ಷ್ಮಿ ಸಿಸ್ಟರ್ ಆದ್ಲಾ? ಗಣಪತಿ ಬ್ರದರ್ ಆದ್ನಾ? ಪ್ರೈಸ್ ಗಾಡ್. ಸೋಮಯ್ಯ ದೇವರ ಕಡೆ ಬಂದ್ರೆ ಏನ್ ಹೇಳ್ತಾರೆ? ಸೋಮಯ್ಯನು ಬಂದ್ಬಿಟ್ನಾ? ಹೇಳ್ತಾರ ಇಲ್ವಾ? ನೋಡಿ, ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಲ್ವಾ? ಆದ್ರೆ ಕೆಟ್ಟ ವಿಷಯವನ್ನು ಯಾರು ಅಬ್ಸರ್ವ್ ಮಾಡ್ತಾರ? ಬಾಯಿಗೆ ಹಾಕ್ಬಿಟ್ಟಿದೆ. ಅದಕ್ಕೆ ಪ್ರಿಯರೇ, ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾರೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರಿಗೆ ತಲೆ ಇಡುವ. ದೇವರು ಎಂಥವರನ್ನು ಬಯಸ್ತಾರೆ ಅಂದ್ರೆ ದೇವರ ವಾಕ್ಯಗಳನ್ನು ಕಾಪಾಡಿಕೊಳ್ಳು. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ಯಾರಾದ್ರೂ ಓದ್ರಿ? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ಎಲ್ಲರಿಗೆ ಅದ್ಭುತ ಆಗಲ್ಲ, ಎಲ್ಲರಿಗೆ ಮಾತ್ಕಾರ್ಯ ಆಗಲ್ಲ, ಎಲ್ಲರಿಗೆ ಬಿಡುಗಡೆ ಆಗಲ್ಲ, ಎಲ್ಲರನ್ನು ದೇವರು ನಡೆಸುವುದಿಲ್ಲ, ಎಲ್ಲರೂ ಉಪಯೋಗಿಸಿಲ್ಲ. ಕಾರಣ ಏನಂದ್ರೆ ದೇವರಿಗೆ ಚಿಂತೆ ಇಲ್ಲದವರು ಬೇಕು. ಚಿಂತೆ ಇದೆ, ಆದ್ರೆ ಚಿತೆ ಆಗಬಾರ್ದು. ಅಲ್ಲಿ ನರಿಗಳ ಸ್ವಭಾವ ಇದೆ, ಆ ಸ್ವಭಾವದೊಳಗೆ ನಾವು ಮುಂದೆ ಹೋಗ್ಬಾರ್ದು. ದೇವರ ವಾಕ್ಯಕ್ಕೆ ಸ್ಥಳ ಕೊಡಬೇಕು. ವಾಕ್ಯ ಹೇಳ್ತದೆ, ಏನ್ ಹೇಳ್ತದೆ? ದೇವರಿಗೆ ಬೇಕಾಗಿರುವಂತದ್ದು ಅದ್ಭುತಗಳು, ಅತಿಶಯಗಳು ಎಲ್ಲವೂ ಬೇಕು. ಆದ್ರೆ ವಾಕ್ಯ ಹೇಳ್ತದೆ, ನೀನು ನನ್ನ ಸಹನ ವಾಕ್ಯಗಳನ್ನು ಕಾಪಾಡಿದರಿಂದ. ಎಲ್ಲಿ ಕಾಪಾಡ್ಬೇಕಂತೆ? ಹೃದಯದಲ್ಲಿ, ನಮ್ಮ ಒಳಗೆ ಕಾಪಾಡಬೇಕು, ನನ್ನ ಮೈಂಡ್ ಒಳಗೆ ಕಾಪಾಡಬೇಕು, ನನ್ನ ಹೃದಯದೊಳಗೆ ಕಾಪಾಡಬೇಕು. ಅದ್ರ ಬದಲು ಪಕ್ಷಿಗಳ ಗುಂಪಿರಬಾರ್ದು ನನ್ನ ತಲೆ ಒಳಗೆ, ಅಲ್ಲಿ ನರಿಗಳ ಸ್ವಭಾವ ಇರಬಾರ್ದು. ಹಾಗೇನಾಗುತ್ತೆ? ದೇವರ ವಾಕ್ಯಕ್ಕೆ ತಲೆ ಇಡುವಷ್ಟು ಜಾಗ ಇರುವುದಿಲ್ಲ. ವಾಕ್ಯ ಹೇಳ್ತದೆ, ನೀನು ನನ್ನ ಸಹನ ವಾಕ್ಯಗಳನ್ನು ಕಾಪಾಡಿದ್ದರಿಂದ ಲೋಕದ ಮೇಲೆಲ್ಲ ಬರುವುದಕ್ಕಿರುವಂತ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಆಮೆನ್. ದೇವರು ನಮ್ಮನ್ನು ಕಾಪಾಡುವುದು ಒಂದೇ ಉದ್ದೇಶಕ್ಕೆ ಪ್ರಿಯರೇ. ಇವತ್ತು ನಮ್ಮ ಪ್ರಾರ್ಥನೆ ಕೇಳುವುದಾದ್ರೆ, ನಮ್ಮನ್ನು ಕ್ಷಮಿಸುವುದಾದ್ರೆ, ನಮ್ಮ ನಡೆಸುವುದಾದ್ರೆ, ದೇವರಿಗೆ ಒಂದು ಉದ್ದೇಶ. ನೀನು ಸಭೆಗೆ ಬಂದ ಉದ್ದೇಶ, ದೇವರ ರಾಜ್ಯಕ್ಕೆ ಇರುವಂತ ಉದ್ದೇಶ ಏನಿರ್ಬೇಕಂದ್ರೆ ದೇವರ ವಾಕ್ಯ ನಿನ್ನ ಒಳಗೆ ಕಾಪಾಡ್ಕೋಬೇಕು. ನಿನ್ನ ಮೈಂಡಲ್ಲಿ ತುಂಬಾ ಚಿಂತೆ ಇರ್ಬೋದು, ಆದ್ರೆ ಅದನ್ನು ವಾಕ್ಯವನ್ನು ಕಾಪಾಡ್ಕೋ. ನಿನ್ನ ಶರೀರದಲ್ಲಿ ಅನೇಕ ಪ್ರಾಬ್ಲಮ್ ಇರ್ಬೋದು, ಹಲ್ಲೆಲೂಯಾ, ನಿನ್ನ ಕುಟುಂಬದಲ್ಲಿ ಅನೇಕ ಪ್ರಾಬ್ಲಮ್ ಇರ್ಬೋದು, ಸಮಸ್ಯೆ. ದೇವರು ಹೇಳ್ತಾರೆ, ನೀನ್ ನನ್ನನ್ನು ಕಾಪಾಡ್ಕೋ, ನೀನ್ ನನ್ನ ವಾಕ್ಯಗಳನ್ನು ಶರೀರದಲ್ಲಿ ಕಾಪಾಡ್ಕೋ, ನಿನ್ನ ಮೈಂಡಲ್ಲಿ ಶರೀರದಲ್ಲಿ ಅದನ್ನು ಕಾಪಾಡ್ಕೋ. ಅದು ಬಿಟ್ಟು ಪಕ್ಷಿಗಳ ಗೂಡು ಬೇಡ, ಅದು ಮೊಟ್ಟೆ ಇರ್ತದೆ, ಇನ್ನೂ ಮರಿ ಆಗ್ತದೆ, ಇನ್ನೂ ಮರಿ ಆಗ್ತದೆ. ದೊಡ್ಡ ಸಂತತಿಗೆ ಇನ್ನು ಕಿರಿಕಿರಿ ಜಾಸ್ತಿಯೇ. ಚಿಂತೆಯನ್ನು ಒಬ್ಬನು ಒಂದು ಮಾಡ್ತಾ ಇದ್ರೆ 1000 ಚಿಂತೆಗಳನ್ನು ಒಳಗೆ ಬರ್ತದೆ. ಒಬ್ಬ ಕುಡುಕ ಹೇಳಿದ್ನಂತೆ, ನೀನ್ ಯಾಕೆ ಕುಡಿತೀಯ ಅಂತ ಕೇಳುವಾಗ ಅವನು ಹೇಳ್ತಾನೆ, ಚಿಂತೆ ಹೋಗ್ಲಿಕ್ಕೆ. ಚಿಂತೆ ಹೋಯ್ತಾ? ಕುಡಿದು ಆ ದಿವಸ ಹೋಯ್ತು, ಮರುದಿವಸ ಸಾಲ ಕಟ್ಟುದು ಹೋಯ್ತಾ? ಅವನು 1000 ಸರಿ ಯೋಚನೆ ಮಾಡಿದ್ರು ಕೂಡ ಒಂದು ಲಿವರ್, ಬೋಟಿ, ಪರಂಡೆ ಎಲ್ಲ ಹೋಗ್ತಾ ಇರ್ತದೆ ಒಳಗೆ. ಅದೇ ರೀತಿಯಲ್ಲಿ ಅವನ ಮೈಂಡ್ ಹಾಳಾಗ್ತಾನೆ ಇರ್ತದೆ. ಅವನು ಒಂದೇ ಯೋಚನೆ ಮಾಡಿದೇನೆಂದ್ರೆ, ಇವತ್ತು ಚಿಂತೆ ಹೋಯ್ತು, ಆದ್ರೆ ಚಿಂತೆ ಹೋಗ್ಲಿಲ್ಲ, ಇನ್ನೂ ಜಾಸ್ತಿ ಬಂದ್ಬಿಡ್ತು. ಪ್ರೈಸ್ ಗಾಡ್. ಈ ಚಿಂತೆಗಳು ನೀಗಲ್ಪಡ್ಬೇಕಾದ್ರೆ ತಲೆಯ ಒಳಗೆ ದೇವರ ವಾಕ್ಯ ಇರಬೇಕು. ಹಲ್ಲೆಲೂಯಾ. ಈ ಶರೀರ ಭಾವದ ಕರ್ಮಗಳು, ಹಲ್ಲೆಲೂಯಾ, ಕೆಲವು ನರಿಗಳ ಸ್ವಭಾವ, ನಾನು ಮಾತ್ರ ಒಳಗೆ, ಬೇರೆಯವರು ಯಾರು ಬರಬಾರ್ದು, ಈ ಸ್ವಭಾವ, ನರಿಗಳ ಸ್ವಭಾವ, ಚಾಣಕ್ಷತನ, ಇದು ನಮ್ಮಲ್ಲಿ ಕೆಡವಲ್ಪಡ್ಬೇಕಾದ್ರೆ ದೇವರ ವಾಕ್ಯ ನಮ್ಮ ಒಳಗೆ ಇರಬೇಕು. ನಾವು ಯಾರು ಪರ್ಫೆಕ್ಟ್ ಅಲ್ಲ, ವಿ ಆರ್ ನಾಟ್ ಪರ್ಫೆಕ್ಟ್. ಹಲ್ಲೆಲೂಯಾ. ನಾವು ಯಾರು ಸರಿಯಾದವರಲ್ಲ. ಆದ್ರೆ ದೇವರ ವಾಕ್ಯ ನಮ್ಮ ಒಳಗೆ ಬರುವಾಗ ಬೈಬಲ್ ಹೇಳ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವೇನಾಗಿದ್ದೀರಿ? ಬೆಳಕಾಗಿದ್ದೀರಿ. ಹಾಗಾದ್ರೆ ಈ ಕೊನೆಯ ದಿವಸದಲ್ಲಿ ನಾವು ದೇವರಿಗೋಸ್ಕರ ನಿಲ್ಬೇಕಾದ್ರೆ ಈ ದೇವರ ಸಹನ ವಾಕ್ಯಗಳನ್ನು ಯಾರು ಕಾಪಾಡಿಕೊಳ್ತಾರೆ ಅವರನ್ನು ದೇವರು ರಕ್ಷಿಸ್ತಾರೆ. ಆಮೇನ್. ಸಭೆಗೆ ಬರುವವರನ್ನಲ್ಲ, ಆರಾಧನೆ ಮಾಡುವ ಗುಂಪನ್ನಲ್ಲ, ಡ್ರಮ್ಸ್ ಬಾರಿಸಿದಕ್ಕಲ್ಲ, ಇಲ್ಲಿ ನಿಂತು ಪ್ರಸಂಗ ಮಾಡಿದಕ್ಕಲ್ಲ. ಬೈಬಲ್ ಹೇಳ್ತದೆ, ದೇವರ ಸಹನ ವಾಕ್ಯಗಳನ್ನು ಯಾರೆಲ್ಲ ಕಾಪಾಡಿಕೊಳ್ತಾರೆ ಅವರಿಗೆ ಭೂನಿವಾಸಿಗೆ ಬರ್ಲಿಕ್ಕಿರುವಂತಹ ಶೋಧನೆಯ ಸಮಯದಲ್ಲಿ, ತೊಂದರೆಯ ಸಮಯದಲ್ಲಿ ದೇವರು ಅವರನ್ನು ಕಾಪಾಡ್ತಾನೆ. ಆದ್ರಿಂದ ಎಷ್ಟು ಮಾತ್ರಕ್ಕೆ ದೇವರ ವಾಕ್ಯವನ್ನು ನಿನ್ನ ಶರೀರದಿಂದ, ನಿನ್ನ ಜೀವಿತದಿಂದ, ನಿನ್ನ ಮನಸ್ಸಿನಿಂದ, ನೀನು ಕೇಳಿದ ವಿಷಯ, ಮಾತಾಡಿದ ವಿಷಯ, ದೇವರ ವಿಚಾರಕ್ಕೆ ಸಂಬಂಧಪಟ್ಟದ್ದು ಎಲ್ಲವನ್ನು ನೆನಪಿಡ್ಕೋ. ಆದ್ರೆ ಬೇರೆಯವರು ನಿನ್ನ ವಿರುದ್ಧವಾಗಿ ಮಾತಾಡಿದ್ರಲ್ಲ, ಅದೆಲ್ಲ ಮರ್ತು ಬಿಡು. ಪ್ರೈಸ್ ಗಾಡ್. ಎಷ್ಟು ಜನ ಅದನ್ನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀರಾ? ಬೈಬಲ್ ಹೇಳ್ತದೆ, ಹಳೆಯದೆಲ್ಲ ಮರೆತು ಬಿಡ್ರಿ, ಈಗ ಹೊಸದನ್ನು ಮಾಡುವೇನು. ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರು ನಮ್ಮ ಜೊತೆ ಕೆಲಸ ಮಾಡಬೇಕಾದ್ರೆ ನಮ್ಮ ಮೈಂಡಲ್ಲಿ ಇರುವಂತ ಕೆಲವು ಚಿಂತೆಗಳನ್ನು ನಾವು ತೆಗೆದಾಕ್ಬೇಕು. ದೇವರು ನಮ್ಮ ಒಳ ಕೆಲಸ ಮಾಡಬೇಕಾದ್ರೆ ನರಿಗಳ ಕೆಲವು ಸ್ವಭಾವಗಳು, ಕಾರ್ಯಗಳು, ಸಂಬಂಧಗಳು ಎಲ್ಲವೂ ಕಿತ್ತಾಕ್ಬೇಕು. ದೇವರಿಗೆ ಹೇಳ್ಬೇಕು, ದೇವರೇ, ನಿನ್ನ ಸಮಾಧಾನ, ನಿನ್ನ ವಾಕ್ಯ ನನ್ನ ಒಳಗೆ ಕೆಲಸ ಮಾಡಲಿ.
ದೇವರ ವಾಕ್ಯ ನಮ್ಮ ಕಾಲಿಗೆ ಏನಂತೆ? ದೀಪ ಅಂತೆ. ನಮ್ಮ ದಾರಿಗೆ ಯಾವುದಂತೆ? ಬೆಳಕು. ಬೈಬಲ್ ಹೇಳ್ತದೆ, ನನ್ನ ವಾಕ್ಯವೇ ನಿನ್ನ ಕಾಲಿಗೆ ದೀಪ. ಯಾವ ವ್ಯಕ್ತಿ ದೇವರ ವಾಕ್ಯವನ್ನು ಕಾಪಾಡಿಕೊಳ್ತಾನೋ ಅವನ ಜೀವಿತಕ್ಕೆ ಬೇರೆ ಯಾವುದಲ್ವಾ, ಅಪ್ಪ ಮಾಡಿದ ಆಸ್ತಿ ಅಲ್ಲ, ಅಲ್ಲಿ ತೋಟ ಅಲ್ಲ, ಜಾಗ ಅಲ್ಲ, ಎಕರೆಗಟ್ಟಲೆ ಸ್ಥಳ ಅಲ್ಲ, ಏನು ಇಲ್ಲ ಅಂದ್ರೆ ಎಲ್ಲವನ್ನು ಕೊಡ್ತಾರೆ ದೇವರು. ಬೈಬಲ್ ಹೇಳ್ತದೆ, ಹಾಲೆಲೂಯ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ಹಾಗಾದ್ರೆ ದೇವರ ವಾಕ್ಯ ಎಲ್ಲವನ್ನು ಉಂಟು ಮಾಡ್ತಾನೆ. ಕೊಡುವುದಿಲ್ಲ ಹೇಳಿದವರೆಲ್ಲ ಕೊಡ್ತಾರೆ. ಹಾಲೆಲೂಯ. ನಿನ್ನನ್ನು ಕ್ಷಮಿಸುವುದಿಲ್ಲ ಹೇಳಿದವರೆಲ್ಲ ಕ್ಷಮಿಸ್ತಾರೆ. ನಿನ್ನನ್ನು ಪ್ರೀತಿಸುವುದಿಲ್ಲ ಹೇಳಿದವರೆಲ್ಲ ಪ್ರೀತಿಸ್ತಾರೆ. ಕಾರಣ ಏನಂದ್ರೆ, ನೀನು ಕಾಪಾಡಿಕೊಂಡದ್ದು ದ್ವೇಷ ಅಲ್ಲ, ದೇವರ ವಾಕ್ಯ. ನೀನು ಕಾಪಾಡಿಕೊಂಡದ್ದು ಚಿಂತೆ ಅಲ್ಲ, ದೇವರ ವಾಕ್ಯ. ಯಾವಾಗ ಇದನ್ನು ನಾವು ಕೈಗೊಂಡು ನಡಿತೇವೆ, ಆಗ ನಮ್ಮ ಜೀವಿತದಲ್ಲಿ, ನಮ್ಮ ಅಲ್ಲಿನ ಕುಟುಂಬದಲ್ಲಿ ದೇವರ ಕಾರ್ಯ ನಡಿಲಿಕ್ಕೆ ಸಾಧ್ಯ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಏನಾಗುತ್ತೆ? ದೇವರು ನಮ್ಮಲ್ಲಿ ಕ್ರಿಯೆ ಮಾಡುವನು. ಈ ವಾಕ್ಯದ ಮೂಲಕವಾಗಿ ಕರ್ತರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಪ್ರೈಸ್ ಗಾಡ್.